ಸರ್ ನೋಡಿ, ಹೀಗೆ ನಿಮ್ಮ ಪಾಠವನ್ನ ಕೇಳಿದವರು, ನೋಡಿದವರು, ಅದನ್ನ ವಿಟ್ನೆಸ್ ಮಾಡಿದವರಿಗೆ ಸಾಕಷ್ಟು ಮೆಮೊರೀಸ್ ಇದೆ. ಬಟ್ ನೀವು ಮೊದಲನೇದಾಗಿ ಟೀಚರ್ ಆಗಿ ಮಕ್ಕಳ ಮುಂದೆ ಹೋಗಿ ನಿಂತಾಗ ಆ ದಿನ ಡು ಯು ರಿಮೆಂಬರ್, ಲೈಕ್ 1966 ಅಲ್ಲಿ June 20th, Yes, ರೈಟ್? yes, I do remember. It was 9C, 9th standard C section, ಓಕೆ. consisting of 86 students. ಮೊದಲ ಬಾರಿಗೆ ನಾನು 86 ಸ್ಟೂಡೆಂಟ್ಸ್ ಅನ್ನು ಒಂದು ಕ್ಲಾಸ್ ರೂಮಲ್ಲಿ ನೋಡಿದೆ. 86 ಸ್ಟೂಡೆಂಟ್ಸ್ ನೋಡಿ ನನಗೆ ಹೆದರಿಕೆ ಆಗಲಿಲ್ಲ, ಬಹಳ ಸಂತೋಷ ಆಯಿತು. ಒಂದು ಹಿಂದೆ ದಿಗ್ಗಜರು ಕೂತ್ಕೊಂಡಿದ್ರು, ಸಿ ಗುಂಡೂರಾವ್, ಲಕ್ಷ್ಮೀನಾರಾಯಣರಾವ್, ಭಾಳ ದೊಡ್ಡ ದೊಡ್ಡ ಟೀಚರ್ಸ್ ಎಲ್ಲ ಹಿಂದೆ ಕೂತ್ಕೊಂಡಿದ್ರು. ನಮಗೆ ಅವೆಲ್ಲ ಅಭ್ಯಾಸ ಆಗಿರುತ್ತೆ ಬಿ ಎಡಲ್ಲಿ ನೋಡಿ. ನಾನು ಯಾವ ಪಾಠವನ್ನು ತೆಗೆದುಕೊಂಡೆ ಅಂತ ಹೇಳಿದ್ರೆ, ನನಗೆ ಹೆಸರು ತೆಗೆದುಕೊಡ್ತಕ್ಕಂಥ ಸೌಂಡ್ ಚಾಪ್ಟರ್ ಅಂತ ಹೇಳಿದ್ನಲ್ಲ, ಅದೇ ಚಾಪ್ಟರ್ ನಾನು ತೆಗೆದುಕೊಂಡೆ. ಆ ಸೌಂಡ್ ಚಾಪ್ಟರ್ನ ತೆಗೆದುಕೊಂಡು ಅದೇ ರೀತಿಯಲ್ಲೇ ನಾನು ಪಾಠ ಮಾಡಿದ್ದು. ಅಲ್ಲಿ ಯಾವ ಥರ ಮಾಡೋದು ಅದೇ ಥರ ಇದು ಮಾಡಿದೆ. ಆದರೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇತ್ತು, ಇಲ್ಲ ಅಂತ ಹೇಳಲ್ಲ. ನಾನು ತೊಗೊಂಡು ಹೋಗಿದ್ದೆ ಕ್ಲಾಸ್ ರೂಮ್ಗೆ, ನಾವು ಟ್ಯೂನಿಂಗ್ ಫೋಕ್ ತೆಗೆದುಕೊಂಡು ಹೋಗಿದ್ದೆ, ಸೌಂಡ್ ಬೋರ್ಡ್ ತೆಗೆದುಕೊಂಡು ಹೋಗಿದ್ದೆ, ಎಲ್ಲ ಮಾಡಿದೆ. ಫಸ್ಟ್ ತೆಗೆದುಕೊಳ್ದೆ ಮಾಡಿದಕ್ಕಂಥದ್ದು ಏನಂಬಂದರೆ, ಒಂದು ಸೈಕಲ್ ಬೆಲ್ ತೆಗೆದುಕೊಂಡು ಹೋಗಿದ್ದೆ. ಆ ಸೈಕಲ್ ಬೆಲ್ನ ನಾವು ಹೊಡೆದು ಟಣ ಅನಿಸ್ಬಿಟ್ಟು ಆ ಮಕ್ಕಳಿಗೆ ಹಾಗೆ ಒಬ್ಬ ಹುಡುಗನ ಕರೆಸ್ಬಿಟ್ಟು ಟಣ್ಣ ಮುಟ್ಟೋದು. ಏನಪ್ಪ, ವಾಟ್ ಡು ಯು ಫೀಲ್? ಐ ಫೀಲ್ ದ ವೈಬ್ರೇಷನ್ ಸರ್ ಅಂತ. ಒಬ್ಬ ಹುಡುಗ ತಮಾಷೆ ಮಾತಾಡ್ದ, ಬೇಕು ಅಂತ, ಸರ್ ಐ ಫೀಲ್ ಜುಮ್ ಐಸಿ. ಸೊ ಜುಮ್ ಟ್ರಾನ್ಸ್ಲೇಷನ್ ಬರಲಿಲ್ಲ ಅವನಿಗೆ. ಆಯಿತು, ಅದೇನಪ್ಪ ಜುಮ್ ಅಂತೆಲ್ಲ ಅಂತ. ಐ ಫೀಲ್ ದಟ್ ವೈಬ್ರೇಷನ್ ಸರ್ ಅಂತ ಇನ್ನೊಬ್ಬ ಹೇಳಿದ. ದಟ್ ಇಸ್ ರೈಟ್, ಸೌಂಡ್ ಇಸ್ ಪ್ರೊಡ್ಯೂಸ್ ಬೈ ವೈಬ್ರೇಷನ್ ಅಂತ ಹೇಳಿದೆ ನಾನು. ಆಮೇಲೆ ಟ್ಯೂನಿಂಗ್ ಫೋಕ್ ತೆಗೆದುಕೊಂಡೆ, ರಬ್ಬರ್ ಮ್ಯಾಲೆಟ್ ಮೇಲೆ ಹೊಡೆದೆ, ಸೌಂಡ್ ಬೋರ್ಡ್ ಮೇಲೆ ಹೊಡೆದೆ, ಆ ಸೌಂಡ್ ಪ್ರೊಡ್ಯೂಸ್ ಆಯಿತು. ಹಾಗೇನ ಡೆವಲಪ್ ಮಾಡಿದೆ. ನನ್ನ ಕ್ಲಾಸ್ ರೂಮಲ್ಲಿ ಹೆಚ್ಚೊತ್ತು ಕೂತ್ಕೊಳ್ಳಿಲ್ಲ ಟೀಚರ್ಸು. ನಾನು ಹೋದಾಗ ಸೆಲೆಕ್ಷನ್ ಬ್ಯಾಂಗ್ಳೂರ್ ಹೈಸ್ಕೂಲ್, ವೆರಿ ಬಿಗ್ ಸ್ಕೂಲ್, ಐ ಟೆಲ್ ಯು, ನಿಮ್ಗೆ ಗೊತ್ತಿಲ್ಲ. ಅಲ್ಲಿ ಒಂದು ಮೇಷ್ಟ್ರ ಆಗಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟ ಆಯಿತು, ಭಾಳ ಕಷ್ಟ. ನಮ್ಮ ಇದ್ದಾಗ ನೀವು ನಂಬ್ತಿರೋ ಇಲ್ವೋ, ಅಬೌಟ್ 70 to 76 ಟೀಚರ್ಸ್ ಬಂದಿದ್ದರು ನನ್ನ ಜೊತೆ. ಅಂಥ ಒಳ್ಳೆ ಸ್ಕೂಲ್ ಅದು. ಅಲ್ಲಿ ಸೆಲೆಕ್ಷನ್ಗೆ ಸುಮ್ಮನೆ ಅಲ್ಲ, ಆರ್ಡಿನರಿಗೆ ಆಗ್ತಾ ಇತ್ತಿಲ್ಲ. ನಾನು ಇನ್ನೂ ಸ್ವಲ್ಪ ಹೊತ್ತು ಮಾಡೋಕ್ಕಿಲ್ಲ, ಎಲ್ಲರೂ ಹೊರಟೋದ್ರು. ಸಿ ಗುಂಡೂರಾವ್ ಅಂತಕ್ಕಂಥ ಹೆಡ್ ಮಾಸ್ಟರ್, ಬ್ಯಾಂಗ್ಳೂರ್ ಹೈಸ್ಕೂಲ್ ಬ್ರ್ಯಾಂಚ್ ಅವರು, ಗುಡ್ ಲಕ್ ಮೈ ಡಿಯರ್ ಬಾಯ್, ಐ ಥಿಂಕ್ ಯು ಆರ್ ಅಪಾಯಿಂಟೆಡ್. ಅವ್ರನ್ನ ಬೆನ್ ಮೇಲೆ ಹೊಡೆದ್ಬಿಟ್ಟು ಕಂಟಿನ್ಯೂ ಅಂದರು. ನನ್ನ ಐ ಕಂಟಿನ್ಯೂಡ್ ಕಂಪ್ಲೀಟಾಗಿ ನಾನು ಪಾಠ ಮಾಡಿಬಿಟ್ಟು ಆ ಕ್ಲಾಸಲ್ಲಿ ನಂತರ ಬಂದೆ. ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಐ ರಿಯಲಿ ಹೇಳಿದ, ನನಗೆ ಮಕ್ಕಳ ಕಂಡ್ರೆ ಭಾಳ ಇಷ್ಟ. ಒಂದು ಇವತ್ತಿಗೂ ಅಷ್ಟೇ, ಒಂಥರ ಅವ್ರ ಜೊತೆ ಒಬ್ಬರು ಆಗ್ಬಿಡ್ತೀನಿ ನಾನು. ಈ ಪಕ್ಕದಲ್ಲಿ ಹೋದ್ರೆ ನೀವು ಗೊತ್ತಾಗೋದಿಲ್ಲ ನನಗೆ. ಐ ಆಮ್ ಟೀಚಿಂಗ್, ಐ ಬಿ ಆಲ್ವೇಸ್ ವಿತ್ ದೆಮ್. ಅಂಡ್ ಜೊತೆಗೇನೆ ನೀವು ಫ್ರೀ ಕೋಚಿಂಗ್ ಕ್ಲಾಸಸ್ಸು ಸ್ಟಾರ್ಟ್ ಮಾಡ್ತೀರಾ. ಅಂದರೆ ಎಷ್ಟೆಷ್ಟೋ ಜನ ಅದಕ್ಕೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದಷ್ಟು ಜನರನ್ನ ನೋಡಿ ಕಲಿಯುವಂಥದ್ದಿರುತ್ತೆ. ಬಟ್ ನೀವು, ಐ ಥಿಂಕ್ ನೀವು 21 ವರ್ಷ ಇದ್ದಾಗಲೇ ನಿಮ್ಮ ಪ್ರೊಫೆಷನ್ ಜೊತೆಗೆ ಫ್ರೀ ಕೋಚಿಂಗ್ ಕ್ಲಾಸಸ್ ಫಾರ್ ದ ನೀಡಿ ಸ್ಟಾರ್ಟ್ ಮಾಡ್ತೀರಾ, ವಿಚ್ ಇಸ್ ರಿಯಲಿ ಅಮೇಝಿಂಗ್ ಸರ್. ನೋಡಿ, ಫ್ರೀ ಕ್ಲಾಸ್ ಹೋದ ತಕ್ಷಣ ಯುವಕ ಸಂಘ ಅಲ್ಲಿ ಅಣ್ಣಯ್ಯ ಅಂತ ಇದ್ದರು. ಆ ಕ್ಲಾಸಲ್ಲಿ ನೀವು 1,000 ಜನ ಇರೋರು, ಮಿನಿಮಮ್ ಆಫ್ 1,000 ಸ್ಟೂಡೆಂಟ್ಸು ಕೂತ್ಕೊಂಡಿರೋರು. ನನ್ನ ಪಾಠಕ್ಕೆ ಮರಗಳಿಗೆಲ್ಲ ಸ್ಪೀಕರ್ ಕಟ್ಟಿರೋರು. ಅದಕ್ಕಿಂತ ಮುಂಚೆ ಹೇಳ್ತೀನಿ ನಾನು ಅಲ್ಲಿ ಹೋದಾಗ ನಾನು ಹಿಂದಿನ ಗೇಟಿಂದ ಬಂದೆ. ನಾನು ಇನ್ನೂ ಒಬ್ಬ ಚಿಕ್ಕ ಹುಡುಗಂತ. ಬಟ್ ಯಾಕಂದ್ರೆ ನಾನು ಅವತ್ತು ದಿವಸ ಸೂಟ್ ಹಾಕ್ಕೊಂಡು ಹೋಗಿದ್ದಿಲ್ಲ ಅವತ್ತು ಫಸ್ಟ್ ಕ್ಲಾಸ್ಗೆ. ನಾನು ಒಬ್ಬ ಶಾಮಣ್ಣ ಅಂತ ವಾಲಂಟಿಯರೇ ಆ ಕಡೆ ಬರೆಯ, ನನ್ನನ್ನು ಒಬ್ಬ ಸ್ಟೂಡೆಂಟ್ ಅಂತ ತಿಳ್ಕೊಂಡು ಹಿಂದಿನ ಗೇಟಿಂದ ಆ ಕಡೆಯಿಂದ ಬಂದೆ. ಮುಂದಿನ ಬರ್ಬೇಕಾ, ಆ ಕಡೆ ಬರೆಯ ಅಂದ. ಅಪ್ಪ, ನಾನು ಮೇಷ್ಟ್ರ ಗಣಪ BVN. ಓ ಸಾರಿ ಸರ್ ಅಂತ ಹೇಳಿ ನಾನು ಫಸ್ಟು ಹೋದೆ. ಮೊದಲನೇ ದಿವಸ ಹೋದಾಗ ಸೂಟ್ ಹಾಕ್ಕೊಂಡಿತ್ತೀರ ನಾನು. ಸರಿ, ಮೊದಲನೇ ದಿವಸ ನಾನು ಪಾಠ ಮಾಡಿದೆ. ಪಾಠ ಮಾಡಬೇಕಾದ್ರೆ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಡೋರ್ಗಳಲ್ಲೆಲ್ಲ ವಾಲಂಟಿಯರ್ಸ್ ನಿಂತ್ಬಿಟ್ಟಿರ್ತಾರೆ. ಯಾರು ಕೂಕೋತಾರೋ, ಯಾರು ಗಲಾಟೆ ಮಾಡ್ತಾರೋ, ಹಾಗೆ ಹೀಗೆ ಅಂತೆಲ್ಲ ಇರ್ತಾರೆ. ನಾನು ಪಾಠವನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಒಬ್ಬ ಸೀತಾರಾಮ ಅಂತ ಇದ್ದರು. ಅವರು ಹೇಳಿದ್ರಂತೆ, ಬಿಡೋ ಆಯ್ತು ಬಿಡೋ, ನಾನು ಯಾರೂ ಇರಬೇಕಾದಿಲ್ಲ, ಅವ್ರು ಮಾಡ್ಕೋತಾರೆ. ಎಲ್ಲರೂ ಹೊಟ್ಟೋಗ್ಬಿಟ್ರು. ವಿತಿನ್ ಎ ಫ್ಯೂ ಮಿನಿಟ್ಸ್ ಆಲ್ ವಾಲಂಟಿಯರ್ಸ್ ಆ್ಯಕ್ಚುಲಿ ಇದು ಐ ಜಸ್ಟ್ ಡಿಡ್ ದ ಲೆಸನ್. ದ ಸ್ಟೂಡೆಂಟ್ಸ್ ಲೈಕ್ಡ್ ಮೈ ಲೆಸನ್. ಹೀಗೆ ನಾನು ಅಣ್ಣಯ್ಯನವ್ರಿಗೆ ಋಣಿಯಾಗಿರಬೇಕು. ಕಾರಣ ಅಂತ ಹೇಳಿದ್ರೆ, ಅದು ಒಂದು ಇಂಪಾರ್ಟೆಂಟ್ ನ್ಯಾಷನಲ್ ಅವಾರ್ಡ್ಗೆ ಅದು ಒಂದು ಆ್ಯಡ್ ಆಯಿತು. BVN ಅಂದ ತಕ್ಷಣ ಕೆಮಿಸ್ಟ್ರಿ ಅಂದರೆ BVN ಅನ್ನೋದು ಒಂದು
ಮಾತಾಗ್ಬಿಟ್ಟಿತ್ತು. ಆ ಕಾಲದಲ್ಲಿ ಬಿ ವಿ ಅಂದರೆ ಕೆಮಿಸ್ಟ್ರಿ, ಕೆಮಿಸ್ಟ್ರಿ ಅಂದರೆ ಬಿ ವಿ ಎನ್ ಅಂತ. ನಾನು ಕೆಮಿಸ್ಟ್ರಿ ಪಾಠವನ್ನು ಅಲ್ಲಿ ಮಾಡುವೆ. ಮ್ಯಾಥಮೆಟಿಕ್ಸ್ ಅಗೈನ್. ಕೊನೆಗೆ ನನಗೆ ಮ್ಯಾಥಮೆಟಿಕ್ಸನ್ನು ಬಿಟ್ಕೊಟ್ರು. ಕೆಮಿಸ್ಟ್ರಿ ಮಾಡುವೆ, ಮ್ಯಾಥಮೆಟಿಕ್ಸು ಮಾಡುವೆ. ಕೊನೆಗೆ ಪ್ರಿಯನ್ಸಿರಿಗೂ ಕೆಮಿಸ್ಟ್ರಿ ಮಾಡೋ ಒಂದು ಕಾಲ ಬಂತು ನನಗೆ. ಅಲ್ಲಿ ಪ್ರಿಯನ್ಸಿರಿಗೂ ನಾನು ಕೆಮಿಸ್ಟ್ರಿ ಪಾಠ ಮಾಡುವೆ. ಹೀಗಾಗಿ ನನಗೆ ಅಣ್ಣಯ್ಯನವರು ಒಂದು ಬಹಳ ಇಷ್ಟ ಆಯಿತು. ಸರ್, ಯುವಕ ಸಂಘ ಅನ್ನೋದು ಒಂದು ಲ್ಯಾಂಡ್ ಮಾರ್ಕ್ ಆಗಿ ಸಾಕಷ್ಟು ಜನರಿಗೆ ಗೊತ್ತು ಬೆಂಗಳೂರಲ್ಲಿ. ಆದರೆ ಅದರ ಹಿಸ್ಟ್ರಿ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಅಂದರೆ ಪ್ರೀ ಇಂಡಿಪೆಂಡೆನ್ಸ್ ಡೇಸಲ್ಲೇ ಫ್ರೀ ನ್ಯೂಸ್ ಪೇಪರ್ ರೀಡಿಂಗ್ ಸೆಷನ್ಸ್ಗಳನ್ನು ಅಲ್ಲಿ ಆಯೋಜಿಸೋರು. ಅದಾದ ನಂತರ ನೀಡಿ ಸ್ಟೂಡೆಂಟ್ಸ್ಗೆ ಈ ಥರದ ಪಾಠಗಳನ್ನು ಮಾಡೋದ್ರ ಜೊತೆಗೆ ಎಂತೆಂಥ ದಿಗ್ಗಜರು ಬಂದು ಅಲ್ಲಿ ಸ್ಟೂಡೆಂಟ್ಸ್ನ ಉದ್ದೇಶಿಸಿ ಮಾತಾಡಿದ್ದಾರೆ ಅನ್ನೋದಕ್ಕೆ ಆಚಾರ್ಯ ವಿನೋಬಾ ಭಾವೆ ಅವರಿರಬಹುದು, ಶ್ರೀ ಎಸ್ ನಿಜಲಿಂಗಪ್ಪ ಅವರಿರಬಹುದು, ಕೆಂಗಲ್ ಹನುಮಂತಯ್ಯ ಅವರು ಬಂದಿದ್ದಾರೆ, ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಬಂದಿದ್ದಾರೆ, ಪ್ರತಿಯೊಬ್ಬರು ಬಂದಿದ್ದಾರೆ. ನಾನು 38 ವರ್ಷಗಳ ಕಾಲ ಬ್ಯಾಂಗ್ಳೂರ್ ಹೈಸ್ಕೂಲ್ ಇದ್ದೆ. ಅದೇ 38 ವರ್ಷಗಳ ಕಾಲ ಯುವಕ ಸಂಘದಲ್ಲೂ ಪಾಠ ಮಾಡಿದ್ದೇನೆ. ನಾನು ಸೇರಿದ ವರ್ಷನೇ ಯುವಕ ಸಂಘಕ್ಕೆ ಹೊರಟೋಗ್ಬಿಟ್ಟೆ ನಾನು. ಹೀಗಾಗಿ ನನಗೆ ಅಲ್ಲೂ 38 ವರ್ಷ ಇದು. ಪ್ರತಿ ವರ್ಷ ಅಂದ್ರೆ ನೋಡ್ಕೊಳ್ಳಿ, 38 ದಿಗ್ಗಜರು ನಾನು ನೋಡಿದ್ದೀನಿ. ಸರ್, ನಿಮ್ಮ ಹತ್ರ ನಾನು ಮಾತಾಡ್ಬೇಕಾದ್ರೆ ಯುವಕ ಸಂಘದ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಪಾಸ್ ಬಗ್ಗೆ ಏನೋ ಹೇಳ್ತಾ ಇದ್ರಿ. ₹5 ಪಾಸ್ ಏನ್ ಸರ್ ಅದು? ಹೇಳ್ತೀನಿ. ₹5 ಪಾಸ್ ರೀ, 3 ತಿಂಗಳು ಮಕ್ಕಳು ಕಲ್ತ್ಕೋಬಹುದು. ಅಂಥದ್ದು ದೊಡ್ಡ ದೊಡ್ಡ ಟೀಚರ್ಸ್ ಎಮ್ ಆರ್ ನಾಗರಾಜ ಅಂತ ಅವರು ಪಾಠ ಮಾಡ್ತಾ ಇದ್ರೆ ಯುದ್ಧ ನಡೀತಿದೆ ಎದುರಿಗೆ ನಾವು ಮಾಡೋರು. ಅವರು ಬಿ ಎನ್ ರಾಜಾರಾವ್ ಅಂತ ಒಳ್ಳೆ ಬಯಾಲಜಿ ಟೀಚರ್ಸು. ಆ್ಯಕ್ಚುಲಿ ಭಾಳ ಒಳ್ಳೆ ಟೀಚರ್. ಅಗೈನ್ ಬಿ ಎನ್ ಕೃಷ್ಣಮೂರ್ತಿ ಅಂತ ನಾನು. ಹೀಗೆ ಒಂದಿಷ್ಟು 4 ಜನ, ಒಂದು 5 ಜನ ಏನೇ ಇದ್ದಿದ್ದು. ಈ ಜನ ಪಾಠ ಮಾಡಬೇಕು ಅಂತ ಹೇಳಿದ್ರೆ ರಿಯಲಿ ಅದು ₹5 ಸಿಗ್ತಿತ್ತಲ್ಲ ಮಕ್ಕಳಿಗೆ. ಎಷ್ಟು ಬಡ ಮಕ್ಕಳಿಗೂ ಸಹಾಯ ಆಗ್ತಾಯಿತ್ತು ಗೊತ್ತಾ? ಎಷ್ಟು ಬಡ ಮಕ್ಕಳಿಗೆ 5 ಭಾಳ. ಆಗಿನ ಕಾಲದಲ್ಲಿ ಒಂದು ಹೇಳ್ತೀನಿ, ಪ್ರೈವೇಟ್ ಟ್ಯೂಷನ್ಗೆ ಹೆಚ್ಚು ಒತ್ತಿಲ್ಲ ಕಣ್ರಿ. ಪ್ರೈವೇಟ್ ಟ್ಯೂಷನ್ಗೆ ಹೋದರೆ ಆ್ಯಕ್ಚುಲಾಗಿ ಪೆದ್ರು. ಆಗಿನ ಕಾಲದ ನಿಮ್ಗೆ ಗೊತ್ತಿಲ್ಲ. ಪ್ರೈವೇಟ್ ಟ್ಯೂಷನ್ ಹೋಗ್ಬೇಕಾರೆ ಹೆದರ್ಕೊಂಡು ಆ ಕಡೆ ಹೋಗೋರು. ನಮ್ಮ ಮುಂದೆ ಹೋಗ್ತಿತ್ತಿಲ್ಲ. ದಟ್ ವಾಸ್ ಅ ಟೈಮ್. ಪ್ರೈವೇಟ್ ಟ್ಯೂಷನ್ಗೆ ಹೋಗ್ತಾನೆ ಇರ್ತಿಲ್ಲ ಅವಾಗ. ಅಂಥ ಕಾಲದಲ್ಲಿ ನಮ್ಮ ಅಣ್ಣಯ್ಯನವರು ಸರ್ಟನ್ಲಿ ಬಡ ಮಕ್ಕಳಿಗೆ ಬಹಳ ಸಹಾಯ ಆಯಿತು. ಯಾರಿಗೆ ಟ್ಯೂಷನ್ಗೆ ಹೋಗಿ ಸಾಧ್ಯ ಇಲ್ವೋ ಅಂಥ ಮಕ್ಕಳಿಗೆ ಬಹಳ ಉಪಯೋಗ ಆಯಿತು. ಉತ್ತಮ ಟೀಚರ್ಸ್ ಬಂದು ಪಾಠ ಮಾಡೋರು. ಆ 3 ತಿಂಗಳು ಪಾಠ ಮಾಡಿ ರ್ಯಾಂಕ್ಗಳು ಹೊಡೆದವ್ರು ಇದ್ದಾರೆ. ನೆನೆಸ್ಕೋಬೇಕು ಇವತ್ತಿನ ದಿವಸ ನಾವು. ಅಂಡ್ ಟೀಚರ್ಸ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು. ಇನ್ಫ್ಯಾಕ್ಟ್ ಸಾಕಷ್ಟು ಜನ ಅಡ್ವೈಸ್ ಮಾಡಿದಾಗ್ಲೂ, ಅಂದ್ರೆ ಈ ಪಾಸ್ ಪ್ರೈಸ್ನ ಜಾಸ್ತಿ ಮಾಡಿ ಎಂದಾಗ ಅವ್ರು ಮಾಡಲಿಲ್ಲ. ನಾನು ಮೀಟಿಂಗ್ ನಾವು ಮೆಂಬರ್ಸ್ ತಾನೆ. ನಾವು ಅಣ್ಣಯ್ಯ ₹5 ಎಲ್ರಿ ಸಾಕಾಗತ್ತೆ ನಿಮಗೆ, ಏನ್ರಿ ಇದಕ್ಕೆ ಮೇಷ್ಟೇ ಅದನ್ನ ದಯವಿಟ್ಟು ಹೇಳಿ ನೀವು ಪಾಠ ಮಾಡಿ ಅಷ್ಟೇ. ನೀವು ದಯವಿಟ್ಟು ಅದನ್ನು ಜಾಸ್ತಿ ಮಾಡೋದನ್ನು ಹೇಳಬೇಡಿ. ನೀವು ₹5 ₹10 ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗೋಯ್ತು. ಎಷ್ಟು ದಿವಸಗಳ ಕಾಲ. ಐ ಥಿಂಕ್ ಲಾಸ್ಟ್ ಅಂತ ₹15 ಅಂತ ಕಾಣುತ್ತೆ. ನಾನು 30 ವರ್ಷ ಆದಮೇಲೆ ₹15 ಯಾರು ಇದು ಮಾಡ್ತಾರೆ? ಇವತ್ತು ಹೇಳ್ತೀನಿ, ₹15 BCom ಅವರಿಗೆ, PUC ಅವರಿಗೆ, SSLC ಅವರಿಗೆ ನಿಜವಲ್ಲ ₹15 ಎಲ್ರಿಗೂ ಒಂದೇ. SLC ಆಗಲಿ BCom ಆಗಲಿ ಎಲ್ರಿಗೂ ₹15 ಪಾಸದು. ಆ ಪಾಸ್ ಸಿಗೋದು ಬಹಳ ಕಷ್ಟನೇ ಬಿಡಿ. ಪಾಸ್ ಸಿಗೋದು ಬಹಳ ಕಷ್ಟನೇ. ಅಂಡ್ ಟೀಚರ್ಸ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರಲ್ವಾ ಸರ್? ಅಂದ್ರೆ MTR ಇಂದಾನೇ ತಿಂಡಿ ಬರ್ತಾ ಇತ್ತು. ನಮ್ಮ ಯಾರು ಆರೋಗ್ಯ ಕೆಡ್ಲಿಲ್ಲ ಬಿಡಿ. ಯಾಕೆ ನಾವು ತಮಾಷೆ ಹೇಳಬೇ, ಯಾಕೆ MTR ಗೊತ್ತಾ? ಮೇಷ್ಟ್ರು ತಪ್ಪಿಸ್ಕೊಂಡ್ಬಿಟ್ರೆ ಅದಕ್ಕೆ ನೀವು ಒಳ್ಳೆ ಮಾಡಿದ್ರಿ ಅಂತ ಹೇಳಿ ತಮಾಷೆ ಮಾಡಬೇ. ಭಾಳ MTR ಇಂದ ತಿಂಡಿ ತೋರಿಸೋರು. ನಾನು ತಿಂಡಿಗಳು ತಿಂತಿತ್ತಲ್ಲ. ನನಗೆ ಸೌತೆಕಾಯಿ, ಚೇಪೆಕಾಯಿ ಈ ಥರದ ಬಹಳ ಇಷ್ಟ. ಎಲ್ಲ ಹೆಚ್ಚಿಟ್ಟಿರೋರು. ನಾನು ಪಾಠ ಮಾಡಿದ್ಮೇಲೆ ನಾನು ಅದನ್ನೇ ತಿಂತಾ ಇದ್ದು. ಇದನ್ನ ಮನೆಗೆ ಪಾರ್ಸಲ್ ಮಾಡವೆ, ಮನೆಗೆ ಕಳಿಸ್ಬಿಡಿವಿ ಅಂತ ಹೇಳಿದೆ. ಅದ ಒಂದು ಕಾಲ. ಆಲ್ಸೋ ಶಂಕರಯ್ಯ ಹಾಲಲ್ಲಿ ನೀವು ತಗೊಳ್ತಾ ಇದ್ದಂಥ ಕ್ಲಾಸಸ್ಸು ಅಣ್ಣಯ್ಯ ಸರೇ ಸ್ಪಾನ್ಸರ್ ಮಾಡ್ತಾ ಇದ್ದಿದ್ದು, ಫ್ರೀ ಕ್ಲಾಸಸ್. ಹೌದು, ಫ್ರೀ ಕ್ಲಾಸಸ್ ಮಾಡ್ತಿದ್ರು. ಅಲ್ಲಿ ಸಾಕಷ್ಟು ಜನ ಈ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಸೇಯಿಂಗ್ ಎದುರುಗಡೆನೆ ಥಿಯೇಟರ್, ಸಂಜಯ್ ಥಿಯೇಟರ್ ಕ್ಯೂಗಿಂತ ದೊಡ್ಡದಾಗಿರೋದು ಶಂಕರಯ್ಯ ಹಾಲ್ ಮುಂದೆ ಕ್ಯೂ ಅಂತ. ಒಂದು ಅನಂತ ಪದ್ಮನಾಭರಾವ್ ಅಂತ APR, ಪ್ರಿನ್ಸಿಪಾಲ್ ಆಫ್ ವಿಜಯ ಜೂನಿಯರ್ ಕಾಲೇಜ್. ಅವಾಗ ವಿಜಯ ಜೂನಿಯರ್ ಕಾಲೇಜ್ ಇತ್ತು. BHS ಜೂನಿಯರ್ ಕಾಲೇಜ್ ಅಂತ ಇತ್ತು ಅವಾಗ. ಅವರು ಬಂದಿದ್ದಾರೆ. ಅವ್ರು ಇನ್ನೂ ಮೇಷ್ಟ್ರು ಆಗಿತ್ತಿಲ್ಲ, ಇನ್ನೂ ನಮ್ಮ ಇದಕ್ಕೆ ಆಗಿತ್ತಿಲ್ಲ. ಅವರು ಬಂದು ನೋಡಿದ್ದಾರೆ. ರಾಜ್ಕುಮಾರ್ ಅವರ ಪಿಕ್ಚರ್ ನಡೀತಾ ಇತ್ತು ಸಂಜಯ್ ಥಿಯೇಟ್ರಲ್ಲಿ. ಡಬಲ್ ರೋಲ್ ಮಾಡಿದರು.
ಸರಿ, ನನ್ನ ಕ್ಲಾಸು ಅಲ್ಲಿ ನಡೀತಾ ಇತ್ತು. ಅವರೇ ನನಗೆ ಅದನ್ನು ಹೇಳಿದ್ದು. ಅವ್ರು ಕೇಳಿದ್ದಾರೆ, ಆ ಕ್ಯೂಗಿಂತ ನನ್ನ ಇದು ನಾ ಬಂದಿದ್ದಿಲ್ಲ ಇದಕ್ಕೆ, ಏನು ರೀ ಈ ಕ್ಯೂಗಿಂತ, ಟಿಕೆಟ್ ಕ್ಯೂಗಿಂತ ಇದು ಯಾವ್ದು ಇಲ್ಲಿ ಕ್ಯೂ ನಿಂತ್ಕೊಂಡಿರೋದೆಲ್ಲ ಇಷ್ಟು ದೊಡ್ಡದಾಗಿದೆಯಲ್ಲ ಅಂತ ಕೇಳಿದ್ದಾರೆ. ಅವರು ಇಲ್ಲಿ BVN ಅಂತ ಬರ್ತಾರೆ, ಅವರು ಕ್ಲಾಸ್ ಎತ್ಕೊಳ್ತಾರೆ, ಅದಕ್ಕೋಸ್ಕರ ಈ ಕ್ಯೂ ನಿಂತಿದ್ದೆ ಹುಡುಗರದು ಅಂತ. ಅವರು ಕಾದಿದ್ದಾರೆ ನೋಡಿ ಯಾರಿವರು ಟೀಚರು ಅಂತ. ನಂತರ ನಾನು ಬಂದೆ. ಅವರು ಇದನ್ನು ಹೇಳಿದ್ದೇನು ಅಂದರೆ, ಅವ್ರು ನನ್ನ ಶಾಲೆಯಲ್ಲೇ, ನಮ್ಮ ಶಾಲೆಯಲ್ಲೇ ಅವ್ರು ಕನ್ನಡ ಲೆಕ್ಚರರ್ ಆದರು ಅವಾಗ. ಅವ್ರು ಅವಾಗ ಹೇಳಿದ್ರು, ನಿಮ್ಮನ್ನು ಅವಾಗ ನಾನು ಯಾರಿದ್ದಾರೆ ಅಂತ ನೋಡಿದೆ, ಆವಾಗ ನಿಮ್ಮನ್ನು ನೋಡಿದ್ದೆ, ಯಾವಾಗ ಅವತ್ತು ನೋಡಿದ್ದು ನಾನು ಇದೇ ಸ್ಕೂಲಲ್ಲಿ ಇವತ್ತು ದಿವಸ ನಾನು ಟೀಚರ್ ಆಗ್ತಾಯಿದ್ದೀನಿ ಅಂತ ಭಾಳ ಸಂತೋಷಪಟ್ಟಿದ್ರು. ಬೆಂಗಳೂರು ಹೈಸ್ಕೂಲಲ್ಲಿ ಎಲ್ಲೆಲ್ಲಿ ಫ್ರೀ ಲೆಕ್ಚರ್ ಕ್ಲಾಸಸ್ ಇದೆಯೋ ಅಲ್ಲೆಲ್ಲ BVN ಇದ್ರು, ಅಷ್ಟು ಹೇಳ್ಬೋದು. ಎಸ್ ನಾಟ್ ಜಸ್ಟ್ ದಟ್ ಸರ್, ಅಂದರೆ ಒಂದು ಕಡೆ ಫ್ರೀ ಆಗಿ ಈ ಥರದ ಕ್ಲಾಸಸ್ನ ತಗೊಳ್ಳೋದು ಫಾರ್ ನೀಡಿ ಸ್ಟೂಡೆಂಟ್ಸ್, ಮತ್ತೊಂದು ಕಡೆ ಪ್ರಪ್ರಥಮ ಬಾರಿಗೆ SSLC ಸ್ಟೂಡೆಂಟ್ಸ್ಗೆ ಎಲ್ಲ ಸಬ್ಜೆಕ್ಟ್ದು ಲೆಕ್ಚರ್ಸ್ನ ಫ್ರೀ ಆಗಿ ನೀವು ರಿಲೀಸ್ ಮಾಡ್ತೀರಾ, ಮಾಡಿ ಕ್ಯಾಸೆಟ್ಸ್ನ ರಿಲೀಸ್ ಮಾಡ್ತೀರಾ. ನಾನು ನನ್ನ ಕೊಲೀಗ್ಸನ್ನು ಹಿಡ್ಕೊಂಡು ಎಲ್ಲ ಸಬ್ಜೆಕ್ಟ್ಗಳಲ್ಲೂ, ಎಲ್ಲ ಅಂದರೆ ಸೈನ್ಸು, ಮ್ಯಾಥಮ್ಯಾಟಿಕ್ಸು, ಪರ್ಟಿಕ್ಯುಲರ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್ಗೆ ಆಗಿನ ಕಾಲದಲ್ಲಿ ಕನ್ನಡ ಮೀಡಿಯಮ್ಗೆ ಯಾವ ಇದಿಲ್ಲ. ಆ ಸಂದರ್ಭದಲ್ಲಿ ನಾವು ಅದನ್ನು ಸೇರಿ ನಾನು ಮಾಡಿದೆ, ಕಂಪ್ಲೀಟಾಗಿ ಮಾಡಿ. ಶಂಕರಲಿಂಗೇಗೌಡರು ಅವಾಗ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ಅವ್ರಿಗೆ ನಾನು ಅದನ್ನು ಪ್ರೆಸೆಂಟ್ ಮಾಡಿದೆ, ಫ್ರೀಯಾಗಿ ಪ್ರೆಸೆಂಟ್ ಮಾಡಿದೆ. ಅದನ್ನು ಕ್ಯಾಸೆಟ್ಸ್ ಅದನ್ನು ಕಂಪ್ಲೀಟಾಗಿ ಅದನ್ನು ಪ್ರೆಸೆಂಟ್ ಮಾಡಿದೆ. ಅಫ್ಕೋರ್ಸ್ ರಾಮ ಮಂದಿರ, NR ಕಾಲನಿ ರಾಮ ಮಂದಿರದಲ್ಲಿ ಫಂಕ್ಷನ್ ಮಾಡ್ತು. ಆಗ ಅವರು ಭಾಳ ಸಂತೋಷಪಟ್ಟು ಒಂದು ಚಿನ್ನದ ಸರವನ್ನು ಎಲ್ಲರ ಮುಂದೆ ನನಗೆ ಅದನ್ನು ಹಾಕಿದ್ರು. ಭಾಳ ಸಂತೋಷ. ಇದು ನನ್ನ ಜೀವನದಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದೀನಿ ಅಂತ ಒಂದು ನನಗೆ. ಅಷ್ಟೇ ಅಲ್ಲಮ್ಮ, ಎಡುರೈಟ್ ಅಂತ ನಮ್ಮ ಜವಾಹರ್ ಅವರು PS ಕಾಲೇಜಲ್ಲಿ ಅಫ್ಕೋರ್ಸ್ ಪ್ರಾರಂಭ ಮಾಡಿದ್ರು. ರವಿ ಅಂತ ಮತ್ತೊಬ್ಬ ನಮ್ಮ ಸ್ಟೂಡೆಂಟೇನೆ, ಜವಾಹರ್ ಅವರು ನಮ್ಮ ಸ್ಟೂಡೆಂಟೇ, ನಮ್ಮ ಮನೆಗೆ ಪಾಠಕ್ಕೆ ಬರ್ತಾಯಿದ್ರು. ಅವರು ದೊರೆಸ್ವಾಮಿ ನಾಯ್ಡು ಅವ್ರ ಮಗ, ಅವರು ಪಾಠಕ್ಕೆ ಬರ್ತಾಯಿದ್ರು. ಹೀಗಾಗಿ ಅವರು ಗೊತ್ತಿತ್ತಲ್ಲ, ಹೀಗಾಗಿ ನಾವು ಎಡುರೈಟ್ ಒಂದು ಪ್ರಾರಂಭ ಮಾಡಬೇಕು ಅಂತ ರಾತ್ರಿ ಮನೆಗೆ ಬಂದು ಕೇಳಿದ್ರು. ಎಷ್ಟು ದಿವಸ ರಾತ್ರಿ ನಾವು ಕಳೆದಿದ್ದೋ ಎಷ್ಟೋ ಹೋಟೆಲ್ಗಳಲ್ಲಿ ಇದನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಎಲ್ಲ ಮಾಡಿ ಆ ಎಡುರೈಟ್ಗೆ ಪಿತಾಮಹ BVN ನಾನೇ ನಿಂತ್ಕೊಂಡು ಬೇರೆ ಲೆಕ್ಚರನ್ನೆಲ್ಲ ಕಲಿಸ್ಕೊಂಡು PUCಗೂ ಮಾಡಿದೆ. ಸರ್ ನೋಡಿ, ನೀವು ಜನಗಳ ಪ್ರೀತಿ, ಅಂದರೆ ಸ್ಟೂಡೆಂಟ್ಸ್ಗಳ ಪ್ರೀತಿ ಜೊತೆಗೆ ನೀವು ಯಾರ್ಯಾರ ಜೊತೆ ಕೆಲಸ ಮಾಡ್ತೀರಾ ಅವ್ರುಗಳು ತೋರಿಸ್ತಾ ಇರೋಂಥ ವಿಶ್ವಾಸ, ಅದನ್ನೇ ಅವಾರ್ಡ್ ಅನ್ಕೊಂಡವರು. ಆದರೂ ಸಾಕಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಅರಿಸಿ ಬರುತ್ತೆ. ಔಟ್ ಆಫ್ ದ ಮೆನಿ ಐ ವುಡ್ ಲೈಕ್ ಟು ಹೈಲೈಟ್ ಅ ಫ್ಯೂ. 1999 ಸ್ಟೇಟ್ ಅವಾರ್ಡ್ ಸಿಗುತ್ತೆ ಆಸ್ ಬೆಸ್ಟ್ ಟೀಚರ್. ಮಾಜಿ ರಾಷ್ಟ್ರಪತಿಗಳಾದಂಥ VV ಗಿರಿ ಅವರಿಂದ ಮೈಸೂರು ಲಲಿತ ಕಲಾ ಸಂಘದ ನಾಟಕೋತ್ಸವದಲ್ಲಿ ಉತ್ತಮ ಕಲಾವಿದ ಅನ್ನೋ ಬಿರುದು ಸಿಗುತ್ತೆ. ಮಾಸ್ಟರ್ ಹಿರಣ್ಣಯ್ಯ ಅವರಿಂದ ಕಲಿಯುಗ ದ್ರೋಣಾಚಾರ್ಯ ಅನ್ನೋ ಬಿರುದು ಸಿಗುತ್ತೆ. ರಾಮಕೃಷ್ಣ ಹೆಗಡೆ ಅವರಿಂದ ಸೇವಾ ರತ್ನ, ಇನ್ನು ಆರ್ಯಭಟ್ಟ ಪ್ರಶಸ್ತಿ, ಅಮೆರಿಕನ್ ಬಯೋಗ್ರಫಿಕಲ್ ಸೆಂಟರ್ನ ಮ್ಯಾನ್ ಆಫ್ ದ ಮಿಲೇನಿಯಂ ಅವಾರ್ಡ್ ಕೂಡ ನಿಮ್ಮದಾಗುತ್ತೆ. ಬಟ್ 36 years ಇಂಟು ಯೋರ್ ಕರಿಯರ್ ಮಾಜಿ ರಾಷ್ಟ್ರಪತಿಗಳಾದಂಥ APJ ಅಬ್ದುಲ್ ಕಲಾಂ ರವರಿಂದ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಟೀಚರ್. ಐ ಥಿಂಕ್ ದಿಸ್ ಇಸ್ ಐಸಿಂಗ್ ಆನ್ ದ ಕೇಕ್. ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಒಬ್ಬ ಬೆಸ್ಟ್ ಟೀಚರ್ ಮತ್ತೊಬ್ಬ ಬೆಸ್ಟ್ ಟೀಚರ್ಗೆ ಅವಾರ್ಡ್ನ ಕೊಡ್ತಿರೋದು, ಐ ಥಿಂಕ್ ದಟ್ ವಾಸ್ ಅಮೇಝಿಂಗ್ ಸರ್, ಅಮೇಝಿಂಗ್. ದಟ್ಟು ಅವ್ರ ಕೈಯಿಂದ ನಾನು ಅವಾರ್ಡ್ ತೊಗೊಳಲ್ಲ, ನನ್ನ ಲೈಫೇ ಒಂಥರ. ಅದನ್ನ ಇಫ್ ಯು ಕ್ಯಾನ್ ವಾಕ್ ಅಸ್ ಥ್ರೂ ಅವತ್ತು, ಅಂದ್ರೆ ಒಂದು ಅವಾರ್ಡ್ ಅನೌನ್ಸ್ ಆದಾಗ ನೀವು ಎಲ್ಲಿದ್ರಿ, ಏನ್ ಮಾಡ್ತಿದ್ರಿ ನೋಡಿ. ಅದು ಒಂದು ಬಹಳ ಒಂದು ಸುಸಂದರ್ಭ. ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಹೆಡ್ ಮಾಸ್ಟರ್ ರೂಮಲ್ಲಿ ಕೂತ್ಕೊಂಡಿದ್ದೆ. ಫೇಲ್ಡ್ ಸ್ಟೂಡೆಂಟ್ಸನ್ನು ಕರೆದಿದ್ದೆ. ನಾನು ಫೇಲ್ಡ್ ಸ್ಟೂಡೆಂಟ್ಸ್ಗೆ ಫೇಲ್ ಅಂತ ನಾನು ಅನೌನ್ಸ್ ಮಾಡ್ತಾ ಇದ್ದಿಲ್ಲ. ಕಾರಣ, ಮಕ್ಕಳೇನೋ ಮಾಡ್ಕೊಂಡ್ಬಿಟ್ರೆ ಅದಕ್ಕೋಸ್ಕರ ತಂದೆ ತಾಯಿಗಳನ್ನ ಕರೆಸೋದು. ತಂದೆ ತಾಯಿಗಳನ್ನ ಕರೆಸ್ಬಿಟ್ಟು ಅವ್ರಿಗೆ ನಾನು ಹೇಳ್ತಾ ಇದ್ದೆ, ನೋಡಪ್ಪ ನಿಮ್ಮ ಹುಡುಗ ಫೇಲ್ ಆಗಿದ್ದಾನೆ, ಇದನ್ನು ಭಾಳ ಇದು ಸರಿಯಾಗಿ ಯಾವ ರೀತಿ ಹೇಳಬೇಕು ಹೇಳಿ ಅವ್ರನ್ನೂ ಸಮಾಧಾನಪಡಿಸಿ ನಾನು ಕಳಿಸ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ನನಗೆ ಒಂದು ಕವರ್ ಬಂತು. ದಟ್ ಈಸ್ ಒಂದು ಸೆಂಟ್ರಲ್ ಗೌರ್ಮೆಂಟ್. ಯೂಶ್ವಲಾಗಿ ಸೆಂಟ್ರಲ್ ಗೌರ್ಮೆಂಟ್ ಸೀಲಿದು ಕವರ್ ಬಂತು ಅಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ IAS ಎಕ್ಸಾಮಿನೇಷನ್ ಮಾಡ್ತಾಯಿದ್ರು. ಆ ಕವರು ಅಂತ ನನ್ನ ಭಾವನೆ. ನೋಡಪ್ಪ, ನಾಗಭೂಷಣ್ ಅಂತ ಕ್ಲರ್ಕು, ನಾಗಭೂಷಣ್ ಓಪನ್ ಮಾಡಿರಿ, ಯಾವತ್ತೇ ನೋಡ್ರಿ IAS ಎಕ್ಸಾಮಿನೇಷನ್ನು,
ಯಾಕೆ ಮೇಲ್ ಇರ್ತಾ ಇತ್ತದು, ಯಾಕೆ ಮೇಷ್ಟ್ಗಳನ್ನ ಕರಿಬೇಕು, ಮೇ ರಜಾ, ಅದಕ್ಕೋಸ್ಕರ ಓಪನ್ ಮಾಡಿರಿ, ಯಾವಾಗಿದೆ ನೋಡಿ ಡೇಟ್ ನೋಡ್ರಿ ಅಂದೆ. ಅವ್ರು ಓಪನ್ ಮಾಡಿದ್ರು. ಸಾರ್ ಏನು ರೀ ನಿಮಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಸರ್. ಏನು ರೀ ನೀವು? ನಾನು ತೆಗೆದು ನೋಡ್ತೀನಿ, ಯು ಆರ್ ಸೆಲೆಕ್ಟೆಡ್ ಫಾರ್ ದ ನ್ಯಾಷನಲ್ ಅವಾರ್ಡ್ ಅಂತ ಬಂದಿತ್ತು. ನನಗೆ ಮನಸ್ಸಿಗೆ ಎಷ್ಟು ಖುಷಿ ಆಗಬೇಕು ಯೋಚನೆ ಮಾಡಿ. ಯಾವುದೋ ಇದು ನಿಜವಾಗ್ಲೂ ನಾನು ನನ್ನ ನಂಬಲೇ ಇಲ್ಲ. ಏನು ನನಗೆ ಸ್ಟೇಟ್ ಅವಾರ್ಡ್ ಬಂದಿಲ್ಲ, ಯಾವ ಅವಾರ್ಡು ಕೊಟ್ಟಿಲ್ಲ. ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ನನಗೆ ಯಾವ ಅವಾರ್ಡು ಬಂದಿಲ್ಲ ಇರೋ ವಿಷಯ ಹೇಳ್ತೀನಿ. ಎಕ್ಸೆಪ್ಟ್ ಡಿಪಾರ್ಟ್ಮೆಂಟಲ್ಲಿ ಬೆಸ್ಟ್ ಟೀಚರ್ ಅವಾರ್ಡ್ ಬಂದಿದೆ, ನೋ ಡೌಟ್ ಅಬೌಟ್ ಇಟ್. ಬಟ್ ಎಟ್ ಸೇಮ್ ಟೈಮ್ ಐ ಡಿಡ್ ನಾಟ್ ಗೆಟ್ ರಾಷ್ಟ್ರಪತಿ ಅವಾರ್ಡ್ ಆಗಲಿ, ಅಫ್ಕೋರ್ಸ್ ಈ ರಾಜ್ಯ ಪ್ರಶಸ್ತಿಗಳಾಗಲಿ ಕರ್ನಾಟಕ ಯಾವುದೂ ಬಂದಿಲ್ಲ ನನಗೆ. ದೇ ಆರ್ ನಾಟ್ ರೆಕಗ್ನೈಸ್ಡು. ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನಿಂಗೆ ಎತ್ಕೊಳ್ತಾ ನ್ಯಾಷನಲ್ ಅವಾರ್ಡ್ ಬಂದ್ಬಿಡ್ತಲ್ಲ. ಅಲ್ಲಪ್ಪ, ಸ್ಟೇಟ್ ಅವಾರ್ಡ್ ಬಂದವ್ರಿಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಯೂಶುವಲ್ಲಾಗೆ. ಹೇಗೆ ನ್ಯಾಷನಲ್ ಅವಾರ್ಡ್ ಇದ್ದಕ್ಕೆ ಡೈರೆಕ್ಟರ್ ಬಂತು? ಇದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಈವನ್ ಟುಡೇ ಅದು ಬಿಗ್ ಕ್ವಶನ್ ಮಾರ್ಕ್ ಟು ಮೀ. ಅದು ಯಾವ ಥರದಲ್ಲಿ ಬೇರೆ ವಿಷಯಗಳು ಬೇರೆ ರೀತಿಯಲ್ಲಿ ಪಡೆಯೋದಲ್ಲ ಅದು. ಇದು ನ್ಯಾಷನಲ್ ಅವಾರ್ಡ್ ಇಸ್ ಹೈಯೆಸ್ಟ್ ಅವಾರ್ಡ್ ಫಾರ್ ಎ ಟೀಚರ್ ಇನ್ ದಿಸ್ ಕಂಟ್ರಿ. ಇದು ಬಂತಲ್ಲ ನನಗೆ, ಓ ಮೈ ಗಾಡ್. ಅದನ್ನು ಫಸ್ಟ್ ಎತ್ಕೊಳ್ತಾ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿ ನನಗೆ ನ್ಯಾಷನಲ್ ಅವಾರ್ಡ್ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಅಂತ ನಾನು ಹೇಳಿದೆ. ಆ ಸಂದರ್ಭ ನಿಜವಾಗ್ಲೂ ಒನ್ಸ್ ಅಗೇನ್ ಐ ಟೆಲ್ ಯು, ಆ ಅವಾರ್ಡ್ ಯಾರಿಂದ ಬಂದಿದ್ದು ಹೇಳಿ? ನಿಮ್ಮ ಹತ್ರ ಸ್ಟೂಡೆಂಟ್ಸಿಂದ ಅಲ್ವಾ? ಐ ಆಲ್ವೇಸ್ ಸೇ ಲೈಕ್ ದಟ್ ಓನ್ಲಿ. ಇಟ್ಸ್ ಓನ್ಲಿ ದ ಸ್ಟೂಡೆಂಟ್ಸ್ ಹೂ ಗಾಟ್ ಮಿ ದಟ್ ಅವಾರ್ಡ್. ಅಬ್ದುಲ್ ಕಲಾಂ ಏನು ಗೊತ್ತು, ನಾನು BVN ವಿಷಯ ಏನು ಗೊತ್ತಿದೆ ಹೇಳಿ? ಯೋಚನೆ ಮಾಡಿ. ಎಲ್ಲ ವಿಷಯಗಳನ್ನ ಸಂಗ್ರಹಣೆ ಮಾಡಿಬಿಟ್ಟು ಅವ್ರಿಗೆ ಹೋಗಿರುತ್ತೆ. ಅವರು ಆ ಸಂದರ್ಭದಲ್ಲಿ ನನಗೆ ಅವಾರ್ಡನ್ನು ಕೊಟ್ಟಿರ್ತಾರೆ. ಇನ್ನೂ ಒಂದು ಮಾಡಿದೆ ನಾನು, ಆ ಅವಾರ್ಡನ್ನು ಅವ್ರು ಹಾಕಿದಾಗ ಇದನ್ನು ನಾನು ಹಾಕಿಸ್ಕೊಳ್ಳಿಲ್ಲ. ಹಾಕಿಸ್ಕೊಳ್ಳಿಲ್ಲ, ನಾನು ಕೈಗೆ ಇಸ್ಕೊಂಡೆ. ಅದನ್ನು ಕೈಗೆ ತೆಗೆದುಕೊಂಡೆ ಹೊರತು ನಾನು ಹಾಕಿಸ್ಕೊಳ್ಳಿಲ್ಲ ಆ ಮೆಡಲ್ನ. ಆ ಮೆಡಲ್ನ ಹಾಗೇ ತೆಗೆದುಕೊಂಡು ಬಂದು ನಮ್ಮ ಶಾಲೆಯಲ್ಲಿ ನನಗೆ ದೊಡ್ಡ ಒಂದು ಸನ್ಮಾನ ಸಮಾರಂಭನ ಮಾಡಿದ್ದು ನಮ್ಮ ಹುಡುಗರೆಲ್ಲ ಸೇರಿ. ಆವತ್ತು ಶನಿವಾರ, ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಶ್ರಾವಣ ಶನಿವಾರ. ಶ್ರಾವಣ ಶನಿವಾರ. ಸೊ ನಾಮ ಇದೆ ಇದು ಹಾಕ್ಕೊಂಡು ನಾನು ಅವತ್ತು ಏನು ಅದನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ಆ ಮಕ್ಕಳು ಬಂದಿದ್ದೇನು ಕೂಗಾಟ ಕಿರ್ಚಾಟ ಅದೇನು. ನಂತರ ನಾನು ಆ ಮೆಡಲ್ನ ಅವತ್ತಿನ ಲೀಡ್ರ್ ಆಗಿದ್ದ, ನಮಗೆ ನಿಮ್ಗೆ ಗೊತ್ತಿದೆಯಲ್ಲ ಸ್ಕೂಲಲ್ಲಿ ಲೀಡರ್ ಮಾಡಿರ್ತೀವಿ, ಅದಲ್ಲೇ ವೈಸ್ ಪ್ರೆಸಿಡೆಂಟ್. ಲೆಟರ್ಸ್ ನಮ್ಮ ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಮಾಸ್ಟರ್, ವೈಸ್ ಪ್ರೆಸಿಡೆಂಟ್ ಈಸ್ ಸ್ಟೂಡೆಂಟ್, ಸೆಕ್ರೆಟರಿ, ವೈಸ್ ಸ್ಟೂಡೆಂಟ್ ಸೆಕ್ರೆಟರಿ ಬೇರೆ ಇರುತ್ತೆ. ಆ ವೈಸ್ ಪ್ರೆಸಿಡೆಂಟ್ ಕೈಲಿ ನಾನು ಆ ಮೆಡಲ್ನ ಸಾವಿರಾರು ಮಕ್ಕಳ ಮುಂದೆ ಹಾಕಿಸ್ಕೊಂಡೆ. ಕಾರಣ ಇಷ್ಟೇನೆ, ಈಸ್ ಓನ್ಲಿ ದ ಸ್ಟೂಡೆಂಟ್ಸ್ ಹೂ ಜಸ್ಟ್ ಗಾಟ್ ಮಿ ದಟ್ ಅವಾರ್ಡ್. ಅವ್ರು ಕೊಟ್ಟರು ಒಪ್ಕೋತೀನಿ, ಆದರೆ ಇದನ್ನು ರಿಯಲ್ಲಾಗಿ ಯಾವರಿಂದ ನಾನು ಪಡೆದೆ? ನನ್ನ ಶಾಲೆಯ ಮಕ್ಕಳಿಂದ. ಮಕ್ಕಳಿಂದ ಅದನ್ನು ನಾನು ಹಾಕಿಸ್ಕೊಂಡೆ. ಈವನ್ ಟುಡೇ ಐ ಡೋಂಟ್ ಫರ್ಗೆಟ್ ದಟ್ ಪರ್ಟಿಕ್ಯುಲರ್ ಡೇ. ಅದಕ್ಕೇನೆ ಹೇಳೋದು, ಐ ಲಿವ್ ಇನ್ ಮೈ ಸ್ಟೂಡೆಂಟ್ಸ್, ಐ ಲಿವ್ ಟು ಮೈ ಸ್ಟೂಡೆಂಟ್ಸ್. ಈವನ್ ಟುಡೇ ನಾವು ಬದುಕಿರೋರ್ಗೂ ಸಹ ಐ ಲಿವ್ ಇನ್ ಮೈ ಸ್ಟೂಡೆಂಟ್ಸ್, ಐ ಲಿವ್ ಟು ಮೈ ಸ್ಟೂಡೆಂಟ್ಸ್. ದ ವರ್ಸ್ಟ್ ಪಾಸಿಬಲ್ ಪನಿಷ್ಮೆಂಟ್ that you can just give it to BVN is keep him away from the students. ಆವಾಗ ನಾನು ಫಿಶ್ ಔಟ್ ಆಫ್ ವಾಟರ್ ಆಗ್ತೀನಿ, ಸಾಧ್ಯವೇ ಇಲ್ಲ. ಐ ವಾಂಟ್ ಟು ಬಿ ಆಲ್ವೇಸ್ ವಿತ್ ಸ್ಟೂಡೆಂಟ್ಸ್. ಇವಾಗ ನಿಮ್ಮ ಮತ್ತೊಬ್ಬ ಸ್ಟೂಡೆಂಟ್ನ ವಾಯ್ಸ್ ನೋಟ್ ಕೇಳೋಣ ಸರ್. ಹೂಸ್ ಅ ವೆರಿ ಬಿಗ್ ನೇಮ್ ನಮ್ಮ ಸ್ಯಾಂಡಲ್ವುಡ್ನಲ್ಲಿ. ಓಹೋ, BVN. ಹಾಗಂದ್ರೆ ನಮಗೆ ಭಯವೂ ಹೌದು, ಗೌರವವೂ ಹೌದು, ಈಗ ಪ್ರೀತಿಯ ನೆನಪೂ ಹೌದು. BVN ನಮಗೆ 3 ವರ್ಷ ಶಾಲೆಯಲ್ಲಿ ಕೆಮಿಸ್ಟ್ರಿಯನ್ನ, ವಿಜ್ಞಾನದ ಹಲವು ವಿಷಯಗಳನ್ನು ಕಲಿಸಿದ್ರು. ಅವರು ನಮಗೆ ಬದುಕುವ ಕ್ರಮವನ್ನು ಕೂಡ ಕಲಿಸಿದ್ರು. ಹಾಕಿಕೊಳ್ಳಬೇಕಾದ ಬಟ್ಟೆ ಎಷ್ಟು ನೀಟಾಗಿ ಕ್ಲಿಯರ್ ಆಗಿ ಇರಬೇಕು ಅನ್ನುವುದನ್ನು ಸೂಟ್ ಹಾಕ್ಕೊಂಡು ಟೈ ಹಾಕ್ಕೊಂಡು ಬಂದು ಪಾಠ ಮಾಡ್ತಾ ನಮಗೆ ಒಂದು ಮಾದರಿಯಾಗಿ ಎದುರಿಗೆ ನಿಂತರು. ನನಗೆ ಚೆನ್ನಾಗಿ ನೆನಪಿದೆ, ಬೋರ್ಡಿನ ಮೇಲೆ ಯಾವುದೋ ಈಕ್ವೇಶನ್ ಅನ್ನು ಬರೀತಾ ಹಿಂದೆ ಯಾರೋ ಗಲಾಟೆ ಮಾಡ್ತಾ ಇದ್ದ ಹುಡುಗರ ಕಡೆಗೆ ಅವರು ಎಸೀತಿದ್ದ ಚಾಕ್ಪೀಸಿನ ತುಂಡು ನೇರ ಹೋಗಿ ಗಲಾಟೆ ಮಾಡ್ತಿದ್ದವ್ರ ಮಧ್ಯೆನೇ ಬೀಳ್ತಿತ್ತು. ಹಾಗೆ ಅವ್ರದ್ದು ಒಂಥರಹ ಅರ್ಜುನನ ಗುರಿ ಇದ್ದ ಹಾಗೆ, ಎಲ್ಲಿಂದ ಎಲ್ಲಿಗೆ ಹೇಗೆ
ಚಾಕ್ ಪೀಸಿನ ತುಂಡು ಮಗುವಿನ ಮನಸ್ಸಿಗೆ ನೋವಾಗದ ಹಾಗೆ ಬೀಳಬೇಕು ಮತ್ತು ಆ ಮಗುವಿಗೆ ಕಲಿಕೆಯಲ್ಲಿ ಆಸಕ್ತಿ ಹುಟ್ಟಬೇಕು ಅನ್ನುವುದನ್ನು BVN ಅವರು ಪಾಠ ಮಾಡುವ ಕ್ರಮದಿಂದ ಕಲಿಯಬಹುದಾಗಿತ್ತು. ಎದುರಿಗಿರುವವನ ಜಾತಿ ಮುಖ್ಯವಲ್ಲ, ಆತನಲ್ಲಿರುವ ಮನುಷ್ಯ ಮುಖ್ಯ ಅನ್ನುವುದನ್ನು ಸದಾಕಾಲ ನಮಗೆ ಕಲಿಸ್ಕೊಟ್ಟವರು BVN. ನನಗಿನ್ನೊಂದು ಚೆನ್ನಾಗಿ ನೆನಪಿರುವ ಒಂದು ಘಟನೆಯನ್ನು ಹೇಳಿಬಿಡ್ತೇನೆ. ಎಲ್ಲ ಮೇಷ್ಟ್ರುಗಳು ಸೇರಿ ಕೈಲಾಸಂ ಅವರ ನಾಟಕವನ್ನು ಆಡ್ತಾ ಇದ್ರು. ಆ ನಾಟಕದಲ್ಲಿ BVN ಅವರು ತಂದೆಯ ಪಾತ್ರ, ಮತ್ತೊಬ್ಬ ಮೇಷ್ಟ್ರು SRM ಅವರು ತೊದಲು ಮಾತಾಡುವ ಮಗನ ಪಾತ್ರ. ಇವರಿಬ್ಬರು ವೇದಿಕೆಯ ಮೇಲೆ ಅಭಿನಯಿಸಿದ ಕ್ರಮ ನನಗೆ ಇವತ್ತಿಗೂ ಒಂದು ದೊಡ್ಡ ಪಾಠ. ಮಾತನ್ನ ಹೇಗೆ ಜ್ಞಾಪಕ ಇಟ್ಕೋಬೇಕು, ಮಾತನ್ನ ವೇದಿಕೆಯ ಮೇಲೆ ಆಡ್ತಾ ಇರುವಾಗ ಪ್ರೇಕ್ಷಕರನ್ನು ಹೇಗೆ ಒಳಗೊಳ್ಳಬೇಕು ಅನ್ನುವುದನ್ನು ನಿರಂತರವಾಗಿ ಕಲಿಸಿದ ಒಂದು ವಿದ್ಯೆ ಅದು. ಹಾಗಾಗಿಯೇ BVN ಸದಾಕಾಲ ನನ್ನ ನೆನಪಿನಲ್ಲಿ ಇದ್ದೇ ಇರ್ತಾರೆ. ನಮಸ್ಕಾರ ಮೇಷ್ಟ್ರೆ, ನಗ್ತಾ ಇರಿ, ನೆಮ್ಮದಿಯಾಗಿರಿ, ನಮ್ಮ ಜೊತೆಗೆ ಇರಿ. ನಿಮ್ಮ 100ನೆಯ ಹುಟ್ಟು ಹಬ್ಬವನ್ನು ಕೂಡ ನೀವು ಒಟ್ಟಿಗೆ ಸೇರಿ ಕೇಕು ಕತ್ತರಿಸುವ ಹಾಗೆ ಆಗಲಿ. ಬಾಯ್ ಮೇಷ್ಟ್ರೆ. ಥ್ಯಾಂಕ್ ಯು ವೆರಿ ಮಚ್. ಬಿ ಸುರೇಶ್ ಸರ್ ಗೊತ್ತಪ್ಪ, ಬಿ ಸುರೇಶ್ ಫೇಮಸ್ ಡೈರೆಕ್ಟರ್ ಬಿ ಸುರೇಶು. ಓ ಮೈ ಗಾಡ್, ಎಲ್ಲಿ ಸಿಕ್ಕಿದ್ರು ಇದು ಕೈಲಾಸಂ ಅಹೋಬಲು ರೋಲ್ ನಾನೇ ಮಾಡವೆ, ಪೆದ್ದ ಶಿಖಾಮಣಿ ರೋಲು ಮಾಧವ ಮಾಡುವ. ಅವನು ಒಳ್ಳೆ ಕೆಂಪಗಿದ್ದ, ಅವನ್ನ ಕಪ್ಪು ಮಾಡಬೇಕಾದ್ರೆ ಭಾಳ ಕಷ್ಟ. ಹೌದು, ಭಾಳ ಒಳ್ಳೆಯ ನಾಟಕ. ಸೊ ನೀವು ಕೈಲಾಸಂ ಅವರ ನಾಟಕಗಳು ಎಸ್ಪೆಷಲಿ ಕಷ್ಟ ಮಾಡೋದು, ಉದ್ದ ಡೈಲಾಗ್ಸ್ಗಳನ್ನು ನೆನ್ಪಿಟ್ಕೊಂಡು ಹೇಳ್ತಾ ಇದ್ರಿ. ಅದು ನನಗೆ ಚೆನ್ನಾಗಿ ಬಂದ್ಬಿಟ್ಟಿದ್ದು ನನಗೆ. ಮತ್ತೊಂದು ನಿಮ್ಮ ಸಿಗ್ನೇಚರ್ ಸ್ಟೈಲ್, ಆಫ್ ಕೋರ್ಸ್ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೈಲೈಟ್ ಮಾಡೋದು, ನಾನು ವಿಟ್ನೆಸ್ ಮಾಡಿದ್ದೀನಿ ಅದನ್ನ, ಚಾಕ್ ಪೀಸ್ ತುಂಡು ಎಸೆಯೋದು. ಕ್ಲಾಸಲ್ಲಿ ಯಾರೇ ಮಾತಾಡ್ತಿರ್ಲಿ, ನೀವು ಎಸಿತಾ ಇದ್ದಿದ್ದು ಚಾಕ್ ಪೀಸ್ ತುಂಡು ಅಷ್ಟು ದೊಡ್ಡ ಕ್ಲಾಸ್ ರೂಮಲ್ಲಿ ಅವ್ರಿಗೇ ಹೋಗಿ ಬೀಳೋದು. ಇದಕ್ಕೆ ನೀವು ಡ್ಯೂ ಕ್ರೆಡಿಟ್ಸ್ ಕ್ರಿಕೆಟ್ ಕೊಡ್ತೀರಾ ಸರ್? ಅಲ್ಲ, ನಮ್ಮ ಹುಡುಗರು ಕೆಲವು ಬೇಕು ಅಂತಲೇನೆ ಸಾರ್ ಬೈಕೋಬೇಡಿ ಸರ್ ಅಂತ ಇದನ್ನ ಜೋಬನ್ನು ತೆಗೆದು ಇಟ್ಕೊಂಡು ಸರ್ ಎಸಿರಿ ಸರ್ ಅಂತ ಕರೆಕ್ಟಾಗಿ ಎಸಿವೆ. ಆ ಜೋಬಾಗೆ ಬೀಳೋದು ಅವ್ರಿಗೇನೋ ಒಂಥರ ಖುಷಿ. ಅಂತ ಒಂದು ಖುಷಿಯನ್ನು ಕೊಟ್ಟಿದ್ದೀನಿ. ಕ್ಲಾಸ್ ರೂಮಲ್ಲಿ ನಾನು ಮೇಷ್ಟ್ರಾಗಿ ಕೆಲಸ ಮಾಡಲಿಲ್ಲ ಕಣ್ರಿ. ನಾನೊಬ್ಬ ಸ್ಟೂಡೆಂಟೇ ಯಾವತ್ತು ತಿಳ್ಕೊಳ್ಳಿ. 10th ಸ್ಟ್ಯಾಂಡರ್ಡ್ ಪಾಠ ಮಾಡ್ಬೇಕಾದ್ರೆ ನಾನು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಷ್ಟೇ. ಐ ಯೂಸ್ ಟು ಶೇರ್ ಮೈ ಥಾಟ್ಸ್ ವಿತ್ ದ ಸ್ಟೂಡೆಂಟ್ಸ್ ದೇರ್. ದಟ್ಸ್ ಆಲ್ ಐ ಸೇ. I never called myself a teacher. I never considered myself a teacher at all. ಯಾವತ್ತು ತಿಳ್ಕೊಳ್ಳಿ, ಟೀಚರ್ ಮಕ್ಕಳ ಮುಂದೆ ನಿಂತಾಗ ನಾನು ಟೀಚರ್ ಅಲ್ವೇ ಅಲ್ಲ, ಅವರಲ್ಲೂ ಒಬ್ಬ. ಮಕ್ಕಳ ಮನಸ್ಸನ್ನು ಹೊಕ್ಕಬೇಕು, ಮಕ್ಕಳ ಮನಸ್ಸಲ್ಲಿ ಇರ್ತಕ್ಕಂಥ ಕ್ವಶನ್ನ ನಾನು ತೆಗಿಬೇಕು. ಅವ್ನು ಕೇಳ್ತಾ ಇದ್ದಲ್ಲ ಪ್ರಶ್ನೆ, ಅಲ್ಲೇ ಇದೇ ಪ್ರಶ್ನೆ ಕೇಳಬೇಕಣ, ಸುಮ್ಮನೆ ಕೂತ್ಕೊಂಡ್ರೆ ಏನೋ. ಹೀಗೆ ಮಕ್ಕಳಿಗೆ ನಾನು ಟೆಸ್ಟ್ ಮಾಡೋದಲ್ಲಿ ಅದೊಂದು ದೊಡ್ಡಸ್ಗೆ ತೋರಿಸ್ತಾ ಇದೆಯಲ್ಲ, ಅವರಿಗೆ ಕ್ವಿಝ್ ಮಾಡವೆ. ನಾಳೆ ಕೆಮಿಸ್ಟ್ರಿ ಕ್ವಿಝ್ ಇದೆ ಕಣೋ, ಈ ಟಾಪಿಕ್ ಇಸ್ ಒನ್, 2 ಪಾರ್ಟಿ ಮಾಡವೆ. ಕ್ಯಾಪ್ಟನ್ ಬನ್ರೋ ಅಂಥೇಳಿ ಕಾಯಿನ್ ಆಡ್ತಿದ್ಯೇನೋ ತೊಗೊಂಡು ಕಾಯಿನ್ ಹಾಕೋದು, ಇಟ್ಕೊಳ್ಳೋದು. ನಂತರ ಯಾರು ಗೆದ್ದವ್ರಿಗೆ ಯಾರು ಫಸ್ಟ್ ಪ್ರಶ್ನೆ ಕೇಳಬೇಕು, ನೀವು ಕೇಳ್ತೀರಾ ಅವ್ರು ಕೇಳ್ತೀರಾ, ಸರ್ ಅವರೇ ಕೇಳಲಿ ಸರ್ ಅಂತ 2 ಭಾಗ ಮಾಡವೆ. ಅಲ್ಲಿ ಅವ್ನು ಕ್ಯಾಪ್ಟನ್ ಮಾಡೋ ಅವನ ಹೆಸರು ಬರೆಯವೆ, ಈ ಕಡೆ ಅವನ ಹೆಸರು ಬರೆಯವೆ. ಎಸ್, ಅವನು ಪ್ರಶ್ನೆ ಕೇಳಬೇಕು, ನಾನು ಅಂಪೈರು. ಅವನು ಉತ್ತರ ಹೇಳಬೇಕು, ನಾನು ಸರಿಯೇ ಇಲ್ವ ಅಂತ ಹೇಳಬೇಕು. ಅಷ್ಟೇ. ಒಂದು ಈ ಬೊಟ್ಟು ಹಾಕ್ತಾ ಇರಲ್ಲ, ಹಳೆ ಕಾಲದಲ್ಲಿ ಮೊಸರು ಹಾಕಬೇಕು, ಹಿಂದೆ ಬರೆಯೋರು 1 1 1 1 ಅಂತ ಬರೀತಿರ್ತಾರೆ. ಆ ಥರ 1 ಅಂತ ಬರೆಯವೆ. ನೆಕ್ಸ್ಟ್ ಹೀಗೆ ಮಕ್ಕಳ ಮನಸ್ಸನ್ನು ಗೆಲ್ಲವೆ. ಅವರಿಗೆ ಟೆಸ್ಟ್ ಇಷ್ಟ ಆಯ್ತಿಲ್ಲ ಬರೆಯೋದಕ್ಕೆ. ಈ ಕ್ವಿಸ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬಹಳ ಇಷ್ಟ ಆಗ್ತಾ ಇತ್ತು. ಇದನ್ನು ನಾನು ಅದರ್ ಥಿಂಗ್ ಟು ಸಿ ದಟ್ ಐ ಹ್ಯಾವ್ ಬಿಕಮ್ ಪಾಪ್ಯುಲರ್ ವಿತ್ ರೆಸ್ಪೆಕ್ಟ್ ದಟ್ ಕ್ವಿಸ್ ಕಾಂಪಿಟೇಷನ್ಸ್ ಡ್ಯಾನ್ ಇನ್ ದಿ ಕ್ಲಾಸ್ ರೂಮ್. ನಂತರ ಏನು ಮಾಡಿದೆ ನಾನು, ಆಗಿನ ಕಾಲಕ್ಕೆ ಅಮಿತಾಬ್ ಬಚ್ಚನ್ ಅವರು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದರು. ಏನಂದ್ರೆ ಕೌನ್ ಬನೇಗಾ ಕರೋಡ್ಪತಿ ಅಂತ ಮಾಡೋರು. ಅದೇ ರೀತಿಯಲ್ಲಿ ನಾನು ಕೌನ್ ಬನೇಗಾ ಸೈಂಟಿಸ್ಟ್ ಅಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ನೀವು ನಂಬ್ತಿರೋ ಇಲ್ವೋ, ಆ ಕಾರ್ಯಕ್ರಮಕ್ಕೆ ನಮ್ಮ ಭರತ್ ಭೂಷಣ್ ಕಂಪ್ಯೂಟರ್ ಸೆಕ್ಷನ್ನು, ನಮ್ಮ ಶಾಲೆ ಭಾಳ ದೊಡ್ಡದು ಬಿಡ್ರಿ, ತಿರ್ಗಾದೆ ಹೇಳಿದ್ದಾರೆ. 96 ಕಂಪ್ಯೂಟರ್ಸ್ ಹೋಲ್ ಸ್ಟೇಟಲ್ಲಿ ಇತ್ತಲ್ಲರೇ, 2 ಲ್ಯಾಬ್ರೇಟ್ರಿಗಳು, 96 ಕಂಪ್ಯೂಟರ್. ಯಾಕೆಂದರೆ ನನ್ನ ಶಾಲೆಯಲ್ಲಿ ಪ್ರತಿಯೊಂದು ಕ್ಲಾಸ್ ರೂಮಲ್ಲೂ 100 ಜನ, 96 ಜನ. ನೀನಿದ್ದಾಗ ಎಷ್ಟು ಜನ ಇದ್ರಮ್ಮ? 108 ಜನ ಇದ್ರು. ಸಿ ಸೆಕ್ಷನ್. ಅಯ್ಯೋ ಮೈ ಗಾಡ್, ಸಿ ಸೆಕ್ಷನ್ ಬಿಟ್ರೆ ಆಗೋಯ್ತು.
ಮಕ್ಕಳೆಲ್ಲ ಸಿ ಸೆಕ್ಷನ್ ತೊಗೋಬೇಕು, 8th ಸ್ಟ್ಯಾಂಡರ್ಡ್ ಸಿ ಸೆಕ್ಷನ್ಗೆ ಪ್ರಿಫರ್ ಮಾಡೋರು. ಕಾರಣ ಏನಂದರೆ 10th BVN ಕ್ಲಾಸ್ ಟೀಚರ್ ಆಗ್ತಾರೆ. ಸೊ ಟೀಚರ್ಸ್ ಎಲ್ಲ ಸಿ ಸೆಕ್ಷನ್ ಪ್ರಿಫರ್ ಮಾಡೋರು. ಹೌದು. ಆಗ ಅಂಥ ಒಳ್ಳೆ ಶಾಲೆ ನಮ್ಮದು, 96 ಕಂಪ್ಯೂಟರ್ಸು. ಅಂಥದಕ್ಕೆ 14 ಜನ ಸ್ಟಾಫ್ ನನಗೆ ಕಂಪ್ಯೂಟರ್ಗೆ. ಸರ್ ಆಮೇಲೆ ವಿ ಶುಡ್ ಆಲ್ಸೋ ಹೈಲೈಟ್ ದ ಫ್ಯಾಕ್ಟ್ ದಟ್ ಇವಾಗ ನಮ್ಮ ಕ್ಲಾಸ್ ಸ್ಟ್ರೆಂತ್ ಒಂದು ಕಡೆ F ವರ್ಗೂ ಇತ್ತು ಸೆಕ್ಷನ್. F ಅಲ್ಲ, ಒಂದ್ಸಲ ಜೀನು ಸ್ಟಾರ್ಟ್ ಮಾಡಿದ್ರಿ. ಕರೆಕ್ಟ್ ಕರೆಕ್ಟ್. ಸಾಕಾಯ್ತಿಲ್ಲ, ಆಗ G ಸೆಕ್ಷನ್ ಸ್ಟಾರ್ಟ್ ಮಾಡಿದ್ದು ಉಂಟು. ಇರಲಿ, ಆ ಒಂದು ಪಾಯಿಂಟ್ ಯಾಕೆಂತ ಹೇಳ್ತೀನಿ ಅಂತ ಹೇಳಿದ್ರೆ, ಭರತ್ ಭೂಷಣ್ ಅವರು ನನ್ನ ಮಗನೂ ಬರೋವ ಎಲ್ಲ ನಂಗೆ ಸಹಾಯ ಮಾಡೋದಕ್ಕೆ ಕಂಪ್ಲೀಟಾಗಿ ಎಲ್ಲ. ನಾವು ಚೆನ್ನಾಗಿ ನಾವು ಆ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಭಾಳ ಪಾಪ್ಯುಲರ್ ಆಗೋಯ್ತು. ಹೋಲ್ ಸ್ಟೇಟಲ್ಲಿ ಯಾರೂ ಮಾಡಿಲ್ಲ ಬಿಡಿ, ಇವತ್ತವರು ಯಾರು ಆ ಸ್ಟೇಟಲ್ಲಿ ಮಾಡಿಲ್ಲ ಅಂತ. ಕೌನ್ ಬ್ಯಾಂಗ ಸೈಂಟಿಸ್ಟ್ ಪ್ರೋಗ್ರಾಮನ್ನು ಅದು ನಮ್ಮ ಇದರಲ್ಲಿ ಭಾಳ ಇನ್ಫ್ಲೂಯೆನ್ಸ್ ಆಯಿತು. ನಮ್ಮ TV ಸ್ಟೇಷನ್ ಅವರು ಅಫ್ಕೋರ್ಸ್ ಅದನ್ನು ನನ್ನ ಅಪ್ರೋಚ್ ಮಾಡಿ 13 ಕಾರ್ಯಕ್ರಮ, 13 ವಾರ ಬರ್ತೀವಿ. ಆಗ 13 ವಾರನೇ ಕೊಡ್ತಾ ಇದ್ದಿದ್ದು. 13 ವರ್ಷಗಳ ವಾರದ ವಿಜ್ಞಾನಿ ಅಂತ ಬರೋದು, ಇಂಗ್ಲೀಷಲ್ಲೇ ಬರೋದು. ವಾರದ ವಿಜ್ಞಾನಿ ಅಂತ ಟೈಟ್ಲು, ಬಟ್ ಅದು ಇಂಗ್ಲೀಷಲ್ಲೇ ಕಾರ್ಯಕ್ರಮ ನಡೆಸಿದ್ದೆ ನಾನು. 13 ಕಾರ್ಯಕ್ರಮ ಮಾಡಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ವಾರದ ವಿಜ್ಞಾನಿ ಅಂತ ಬರೋದು ಅಂತ ಭಾಳ ಒಳ್ಳೆ ಉತ್ತಮ ಕಾರ್ಯಕ್ರಮ ಆವಾಗೆಲ್ಲ ಮಾಡ್ತಾಯಿದ್ದೆ. ಭಾಳ ಚೆನ್ನಾಗಿತ್ತು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್, ಸಿಕ್ಸ್ತ್ ರೌಂಡ್. ಫಸ್ಟು ಕ್ವಶನು ಫಿಸಿಕ್ಸಲ್ಲಿ, ಎರಡನೇದು ಕೆಮಿಸ್ಟ್ರಿಯಲ್ಲಿ, ಮೂರನೇದು ಬಯಾಲಜಿಯಲ್ಲಿ. ಅದು ಗೆದ್ದ ತಕ್ಷಣ ಫಸ್ಟ್ ಆದರೆ ಪೆನ್ ರೌಂಡ್. ಓಕೆ. ಅದು ಕೊನೆಗೆ ಲಾಸ್ಟ್ ಒನ್ ಈಸ್ ಕಾಸ್ಟ್ಲಿ ಕ್ಯಾಮ್ರಾ ರೌಂಡ್. ಲಾಸ್ಟ್ ರೌಂಡ್ ಫುಲ್ ಗೆದ್ದುಬಿಟ್ರೆ, ಅವನು ವಾರದ ವಿಜ್ಞಾನಿ ಆಗಿಬಿಟ್ರೆ ಅವನಿಗೆ ಕ್ಯಾಮ್ರಾ ಕೊಡವೆ, ಕಾಸ್ಟ್ಲಿ ಕ್ಯಾಮ್ರಾ. ಅವಾಗ ಒಳ್ಳೆ ನಮಗೆ ಮ್ಯಾನೇಜ್ಮೆಂಟು ಭಾಳ ಚೆನ್ನಾಗಿ ಸಹಾಯ ಮಾಡ್ತಾಯಿತ್ತು. ಯೋಚನೆ ಇಲ್ಲ, ಕಾಸ್ಟ್ಲಿ ಕ್ಯಾಮ್ರಾ ಪ್ರೆಸೆಂಟ್ ಮಾಡವೆ ರೀ. ಬಿಷಪ್ ಕಾಟನ್ ಗೆದ್ದಿದ್ದು, ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಭಾಳ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಕೇಳು, ಏನು ಮಾಡ್ತೀಯಪ್ಪ ನೀ ಕ್ಯಾಮ್ರಾ ಬಂದು ಏನು ಮಾಡ್ತೀಯಪ್ಪ ಅಂದರೆ, ಇಲ್ಲ ಸರ್, ಫಸ್ಟ್ ಥಿಂಗ್ ಈಸ್ ಟು ಸಿ ದಟ್ ಐ ಜಸ್ಟ್ ಕ್ಯಾಚ್ ಯುವರ್ ಫೋನ್ ಅಲಾಂಗ್ ಇದನ್ನು. ನಾನು ಭಾಳ ಚೆನ್ನಾಗಿರ್ತಾಯಿತ್ತು ಬಿಡಿ. ಸೊ BHS ಅಲ್ಲಿ ಸ್ಟಾರ್ಟ್ ಮಾಡಿ ಬೆಂಗಳೂರಿನ ಸಾಕಷ್ಟು ಶಾಲೆಗಳನ್ನು ಇನ್ವಾಲ್ವ್ ಮಾಡ್ಕೋತೀರಾ ಕೌನ್ ಬನೇಗಾ ಸೈಂಟಿಸ್ಟಲ್ಲಿ. ನಾಟ್ ಜಸ್ಟ್ ದ್ಯಾಟ್, BHSನ ಬಗ್ಗೆನೇ ಹೇಳಬೇಕು ಅಂದರೆ ಸರ್, ಒಂದು ಮಾದರಿ ಶಾಲೆಯಾಗಿ ಅದನ್ನು ನೀವು ಎಷ್ಟು ಚೆನ್ನಾಗಿ ಮಾಡಿದ್ರಿ ಅನ್ನೋದು. ಸೊ ನನಗೆ ನೆನಪಿರುವಂಥದ್ದು ವಿಚ್ ವಾಸ್ ಹೈಲೈಟ್ ಅಂದರೆ, ಒಂದು ಪ್ರತಿಯೊಂದೊಂದು ಕ್ಲಾಸ್ ರೂಮ್ಗೆ ಕವಿಗಳ ಹೆಸರು. ನಾವು ಓದ್ತಾ ಇದ್ದಿದ್ದು ಭಾಸಾದಲ್ಲಿ ಓಕೆ, ಹಾಗೆ ಕಾಳಿದಾಸ, ಹೀಗೆ ಪ್ರತಿಯೊಂದೊಂದು ಕ್ಲಾಸ್ ರೂಮ್ಗೂ ಒಂದೊಂದು ಹೆಸರಿರಬಹುದು. ಅಥವಾ ನಮ್ಮ ಕವಿಗಳು, ಸಾಹಿತಿಗಳು, ಅವರ ಫೋಟೋಸ್ಗಳನ್ನು ಸ್ಕೂಲಲ್ಲಿ ಹಾಕಿದ್ದಿರಬಹುದು. ಅಷ್ಟು ದೊಡ್ಡ ಕ್ವಾಡ್ರಾಂಗಲ್ ಇರಬಹುದು. ಆ್ಯಂಡ್ ಬಿಷಪ್ ಕಾಟನ್ ಅವ್ರು ಮಾತ್ರ ಯಾಕೆ ಬ್ಲೇಸರ್ ಹಾಕೋಬೇಕು ಅಂತ ಹೇಳಿ ನಮ್ಮ ಶಾಲೆಯಲ್ಲೂ ಬ್ಲೇಸರ್ನ ಇಂಟ್ರೊಡ್ಯೂಸ್ ಮಾಡಿ ಹೇಳಬೇಕು ಅಂತ ಹೇಳ್ತೀನಿ. ಸೌಜನ್ಯ, ಒಂದು ವಿಷಯ ಹೇಳ್ತೀನಮ್ಮ ಕೇಳಿ. ನನ್ನ ಮನಸ್ಸಲ್ಲಿ ನಮ್ಮ ಶಾಲೆನ ಒಂದು ಉತ್ತಮ ಶಾಲೆ ಮಾಡಬೇಕು ಅಂತ ಮೊದಲು ಮನಸ್ಸಿತ್ತು. ನಾನು ಹೆಡ್ ಮಾಸ್ಟರ್ ಅಲ್ಲ, ನಾನು ಹೆಡ್ ಮಾಸ್ಟರ್ ಆದಮೇಲೆ ನಾವು ಆ ಶಾಲೆನ ಬಿಟ್ಟು ಒಂದು ಹೊಸ ಬಿಲ್ಡಿಂಗಿಗೆ ಬಂದವು. ಆ ಹೊಸ ಬಿಲ್ಡಿಂಗ್ಗೆ ಬಂದಾಗ ನಮ್ಮ ಮಕ್ಕಳು ಯಾರು ಕಡಿಮೆ, ಬಿಷಪ್ ಕಾಟನ್ನೇ ಹಾಕಬೇಕಾ ಬ್ಲೇಸರ್ಸನ್ನು ಅಂತ ಹೇಳಿ ನಮ್ಮ ಮಕ್ಕಳಿಗೆ ಬ್ಲೇಸರ್ನ ತೋರಿಸ್ದೆ. ಹ್ಯಾಕೆ ಕಾಣೋರು ಗೊತ್ತಾ, ಏನು ದೊಡ್ಡದಾಗಿ, ವಂಡರ್ಫುಲ್ ಥಿಂಗ್ ದೇರ್. ನೋಡ್ರಿ, ಮಕ್ಕಳ ಯೂನಿಫಾರ್ಮ್ನ ಸೆಲೆಕ್ಟ್ ಮಾಡಬೇಕು ಸಹ ನಾನು ಬೇರೆ ಯೂನಿಫಾರ್ಮ್ಗಳೆಲ್ಲ ಕಟ್ಟು ಹುಡುಗನ ಕರೆಸೋವೆ, ನೋಡಿ ಯಾವ್ದು ನಿಮಗೆ ಇಷ್ಟ ಅಂತ. ಯಾಕೆಂದರೆ ಯೂನಿಫಾರ್ಮ್ ಹಾಕ್ಕೊಳ್ಳೋಕ್ಕೆ ಒಂದು ದಿವಸ ಮಕ್ಕಳು ಒಂಥರ ಬೇಜಾರು ಮಾಡ್ಕೋತಾರೆ. ದೇ ನಾಟ್ ಜಸ್ಟ್ ಇಟ್ಸ್ ಅ ಪ್ರೈಡ್ ಅಂತಕ್ಕದ್ದು. ಇಟ್ ರೆಪ್ರೆಸೆಂಟ್ ಬ್ಯಾಂಗ್ಳೂರ್ ಹೈಸ್ಕೂಲ್ನ ಹೇಳವೆ, ಇಟ್ ರೆಪ್ರೆಸೆಂಟ್ಸ್ ಬ್ಯಾಂಗ್ಳೂರ್ ಹೈಸ್ಕೂಲ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್. ಸಪೋಸ್ ಯು ಮಿಸ್ಬಿಹೇವ್, ಇಮಿಡಿಯೇಟ್ಲಿ ರೆಕಗ್ನೈಸ್ ಬ್ಯಾಂಗ್ಳೂರ್ ಹೈಸ್ಕೂಲ್. ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತಾ ಇರುವೆ, ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆಗಲಿ, ಹೊರಗಡೆ ಆಗಲಿ, ದಯವಿಟ್ಟು ಯೂನಿಫಾರ್ಮ್ ಹಾಕ್ಕೊಂಡಾಗ ಮಿಸ್ಬಿಹೇವ್ ಮಾಡಬೇಡಿ. ಇಟ್ ಬ್ರಿಂಗ್ಸ್ ಸರ್ ಬ್ಯಾಡ್ ನೇಮ್ ಟು ಬ್ಯಾಂಗ್ಳೂರ್ ಹೈಸ್ಕೂಲ್. ಡೋಂಟ್ ಡೂ ಇಟ್ ಅಂತ ಹೇಳುವೆ ನಾನು. ಯಾಕೆಂದರೆ ಆ ಬ್ಯಾಂಗ್ಳೂರ್ ಹೈಸ್ಕೂಲ್ ಯೂನಿಫಾರ್ಮೇ ಅಂತ ಇದಿತ್ತು. ಮಕ್ಕಳು ಇಷ್ಟಪಟ್ಟು ಯೂನಿಫಾರ್ಮ್ ಹಾಕ್ಕೊಳ್ಳೋರು. ಬ್ಲೇಸರ್ನ ಫಸ್ಟ್ ಎತ್ಕೊಳ್ತಾ ಇಂಟ್ರೊಡ್ಯೂಸ್ ಮಾಡಿದೆ ನಾನು. ಅಷ್ಟೇ ಅಲ್ಲ, ಬ್ಯಾಂಗ್ಳೂರ್ ಹೈಸ್ಕೂಲ್ ಬರೀ ಬಾಯ್ಸ್ ಹೈಸ್ಕೂಲ್ ಆಗಿತ್ತು ಹೊರತು ಗರ್ಲ್ಸ್ ಇತ್ತಿಲ್ಲ, ಕೋ ಎಜುಕೇಷನ್ ಇತ್ತಿಲ್ಲ. ಕೋ ಎಜುಕೇಷನ್ ಸ್ಟಾರ್ಟ್ ಮಾಡಿದ್ದೇವನೇ ನಾನು 99 ಹೌದು, 99 ಸ್ಟಾರ್ಟ್ ಮಾಡಿದೆ. ನೀವು ಬರೋ ವರ್ಷಕ್ಕೆ 2 ವರ್ಷ 3 ವರ್ಷ ಆಗಿತ್ತು ಅಷ್ಟೇ ಹೊರತು ಇತ್ತಿಲ್ಲ. ಆಗ ಕಾರಣ ಕೇಳಿದ್ರು ಯಾಕೆ ಅಂತ. ನಾನು ಹೇಳೋದೇನು ಅಂತ, ಇವಾಗ ಸರ್ ಇನ್ನೂ ನಮ್ಮ ರಿಸಲ್ಟ್ಸನ್ನು ಇಂಪ್ರೂವ್ ಮಾಡಬೇಕು ಅಂದರೆ ಹೆಣ್ಮಕ್ಕಳನ್ನ ಸೇರಿಸ್ಬೇಕು, ನಮ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಇಟ್ ಕೇಮ್ ಟ್ರೂ ಆಲ್ಸೋ. ನೀವು ನಂಬ್ತಿರೋ ಇಲ್ವೋ, 98%, 99% ರಿಸಲ್ಟ್ ಅವಾಗೆಲ್ಲ ನಮಗೆ ಭಾಳ ಒಳ್ಳೆ ರಿಸಲ್ಟ್ ಬರ್ತಕ್ಕಂಥದ್ದು ಹೀಗಿತ್ತು.
ದಟ್ಸ್ ಆಲ್ಸೋ ಅನದರ್ ಪಾಯಿಂಟ್. ಕೋ ಎಜುಕೇಷನ್ ಮಾಡೋದು ತಪ್ಪೇನಿತ್ತಿಲ್ಲ. ನಮ್ಮ ನೋಡಿ ಯೋಚನೆ ಮಾಡಿ, ಸುಮಾರು ಎಷ್ಟು ವರ್ಷಗಳ ಕಾಲ ನಾವು ಗರ್ಲ್ ಎಜುಕೇಷನ್ ಚಾಮರಾಜಪೇಟೆಗೆ ಕೊಡಲಿಲ್ಲ. ಅಂಥ ಒಳ್ಳೆ ಸ್ಟಾಫ್ ಇಟ್ಕೊಂಡು ಕೊಡಬೇಕಾಗಿತ್ತು, ನಾವು ಕೊಡಲಿಲ್ಲ. ಆವಾಗ ನ್ಯಾಷನಲ್ ಹೈಸ್ಕೂಲ್ ಇತ್ತು, ಬ್ಯಾಂಗ್ಳೂರ್ ಹೈಸ್ಕೂಲ್ ಇತ್ತಿಲ್ಲ. ಆ್ಯಂಡ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಬ್ಯಾಂಗ್ಳೂರ್ ಹೈಸ್ಕೂಲೇ ಫಸ್ಟ್ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಿದ್ದು ಸೌತಲ್ಲಿ. ದ ಫಸ್ಟ್ ಸ್ಕೂಲ್ ಟು ಸ್ಟಾರ್ಟ್ ವಿಚ್ ಒನ್ ಇಂಗ್ಲೀಷ್ ಮೀಡಿಯಂ ಕ್ಲಾಸ್ ಫಸ್ಟ್. ಅವ್ರು ಹೋಗಿ 3 ಜನ ಟೀಚರ್ಸು ಕೂತ್ಕೊಂಡು, ಇಫ್ ಐ ಆಮ್ ರೈಟ್, ಲಕ್ಷ್ಮೀನಾರಾಯಣರಾವ್ ಅಂತ, ವಿ ಟಿ ಶ್ರೀನಿವಾಸ್ ಅಂತ, ಶ್ರೀನಿವಾಸರಾವ್ ಅಂತ 3 ಜನ ಪಾಲ್ಚಿನಪ್ಪ ಹೈಸ್ಕೂಲಿಂದ ಬಂದವರು. ಅವ್ರನ್ನ ಯಾವುದೋ ಒಂದು ಕಾರಣಕ್ಕೆ ತೆಗೆದು ಹಾಕ್ಬಿಟ್ರು. ಆ 3 ಜನ ಸೇರಿಕೊಂಡು ಬೆಂಗಳೂರು ಹೈಸ್ಕೂಲ್ನ ಸ್ಟಾರ್ಟ್ ಮಾಡಿದ್ದು. ಪಾಲ್ಚಿನಪ್ಪ ಹೈಸ್ಕೂಲ್ ಅಂತ ಇತ್ತು, ಬ್ಯಾಂಗ್ಳೂರ್ ಹೈಸ್ಕೂಲ್, ಓಲ್ಡ್ ಬ್ಯಾಂಗ್ಳೂರ್ ಹೈಸ್ಕೂಲ್ನ ಪಾಲ್ಚಿನಪ್ಪ ಹೈಸ್ಕೂಲ್ ಅಂತ ಇತ್ತು. ಅಲ್ಲಿಂದ ಅವ್ರನ್ನ ತೆಗೆದುಬಿಟ್ರು. ಅದಕ್ಕೋಸ್ಕರ ಕೋಪ ಮಾಡಿಕೊಂಡು ಆ 3 ಜನ ಟೀಚರ್ಸ್ ಸೇರಿಕೊಂಡು ಅದನ್ನು ನ್ಯಾಷನಲ್ ಹೈಸ್ಕೂಲ್ ರೋಡಲ್ಲಿ ಇದೆ, ಅಫ್ಕೋರ್ಸ್ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಫೀಲ್ಡ್ಗೆ ಅಡ್ಜಸ್ಟೆಂಟ್ ಅಲ್ಲಿ ಒಂದು ರೋಡ್ ಇದೆ, ಅಲ್ಲಿ 3 ಜನ ಸೇರಿಕೊಂಡು ಪ್ರಾರಂಭ ಮಾಡಿದ್ರು. ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡಿದ್ರು. ಅವರು ಪ್ರಾರಂಭ ಮಾಡಿದ ದಿವಸದಲ್ಲಿ ಮೊದಲನೇ ದಿವಸನೇ ಅಡ್ಮಿಷನ್ಸ್ ಕ್ಲೋಸ್ ಅಂತೆ, ಐ ಆಮ್ ಟೋಲ್ಡ್. 3 ಜನ ಟೀಚರ್ಸ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಲಕ್ಷ್ಮೀನಾರಾಯಣರಾವ್, ನಾನು ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಅಂಡರ್ ಲಕ್ಷ್ಮೀನಾರಾಯಣರಾವ್. ವಿ ಟಿ ಶ್ರೀನಿವಾಸನ್ ವಾಸ್ ದ ಪ್ರಿನ್ಸಿಪಾಲ್ ಆಫ್ ವಿಜಯ ಹೈಸ್ಕೂಲ್ ಫಾರ್ ಎ ಲಾಂಗ್ ಟೈಮ್, ಆ್ಯಂಡ್ ಶ್ರೀನಿವಾಸ್ ವಾಸ್ ಆಲ್ಸೋ ಎ ಟೀಚರ್ ಇನ್ ಬ್ಯಾಂಗ್ಳೂರ್ ಹೈಸ್ಕೂಲ್ ಫಾರ್ ಎ ಲಾಂಗ್ ಟೈಮ್. ಎಂಥ ಮೆಸ್ಟ್ರು. ಇನ್ಫ್ಯಾಕ್ಟ್ ಒಂದು ಕಡೆ ಪಾಠ, ಮತ್ತೊಂದು ಕಡೆ ಇವಾಗ ಬನ್ನಿಗ ಸೈಂಟಿಸ್ಟ್ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಕ್ಕಳಿಗೆ ಸ್ಪೋರ್ಟ್ಸ್ ಇರಲೇಬೇಕು ಅಂತ ನೀವು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ಸರ್, ನಾಟ್ ಜಸ್ಟ್ ಸೆಂಡಿಂಗ್ ಸ್ಟೂಡೆಂಟ್ಸ್ ಸ್ಪೋರ್ಟ್ಸ್ಗೆ. ಹೌದು. ನೋಡಿ, ನಾನು ಪಾಪ್ಯುಲರ್ ಆಗೋದಕ್ಕೆ ಮತ್ತೊಂದು ಕಾರಣ ಸ್ಪೋರ್ಟ್ಸ್. ಯಾವತ್ತೂ ಅಷ್ಟೇ ತಿಳ್ಕೊಳ್ಳಿ. ನೋಡಿ, ಒಂದು ಪ್ರತಿಯೊಂದು ಶಾಲೆಯಲ್ಲಿ ನೋಡಿ, ಡ್ರಿಲ್ ಟೀಚರೇ ಮೋಸ್ಟ್ ಪಾಪ್ಯುಲರ್ ಟೀಚರು. ಯಾಕೆ ಅಂತ ಹೇಳಿದ್ರೆ ಅವರು ಭಾಗವಹಿಸೋದು ಸ್ಪೋರ್ಟ್ಸಲ್ಲಿ. ಮಕ್ಕಳು ಇಷ್ಟವಾದ ಪಾಠ ಅಲ್ಲ, ಆಟ. ಅದನ್ನು ಚೆನ್ನಾಗಿ ತಿಳ್ಕೊಂಡಿದ್ದೆ. ಸೊ ಮಕ್ಕಳ ಜೊತೆ ಆಟ ಮಾಡ್ಕೊಂಡೇ ಮನೆಗೆ ಬರ್ತಾಯಿದ್ದು. ಎಲ್ಲ ನಮ್ಮ ಮನೆಗೆ 5 ಗಂಟೆ ಬಿಟ್ಟರೆ 6:30ಗೆ ಮನೆಗೆ ಹೋಗ್ತಾ ಇದ್ದಿದ್ದು. ಕಾರಣ ಏನಪ್ಪ ಅಂತ ಹೇಳಿದ್ರೆ ಆಟಗಳು ಎಲ್ಲದಲ್ಲೂ. ನಾನು ಒಂದು ಹೇಳ್ತೀನಿ, ಬ್ಯಾಂಗ್ಳೂರ್ ಹೈಸ್ಕೂಲ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಎಲ್ಲ ಶಾಲೆಯಲ್ಲೂ ಸ್ಪೋರ್ಟ್ಸ್ ಸೆಕ್ರೆಟರಿ ಅಂದರೆ ಸ್ಪೋರ್ಟ್ಸ್ ಟೀಚರೇ ಆಗಬೇಕು ಅಂತ ಇತ್ತು. ಬ್ಯಾಂಗ್ಳೂರ್ ಹೈಸ್ಕೂಲ್ ನೇಮ ಇತ್ತಿಲ್ಲ ಅದು. ಬ್ಯಾಂಗ್ಳೂರ್ ಹೈಸ್ಕೂಲ್ ಒಬ್ಬ ರೆಗ್ಯುಲರ್ ಟೀಚರ್ ವಾಸ್ ಸ್ಪೋರ್ಟ್ಸ್ ಸೆಕ್ರೆಟರಿ. ಆ್ಯಸ್ ಸಚ್ ಐ ಬಿಕಮ್ ದಿ ಸ್ಪೋರ್ಟ್ಸ್ ಸೆಕ್ರೆಟರಿ. ನಾನು JS ಶೆಲ್ವಪಿಳ್ಳಯ್ಯಂಗಾರ್ ಅಂತಿದ್ದು, ಅವರು ಸ್ಪೋರ್ಟ್ಸ್ ಇದಾಗಿದ್ದರು. ನಾನು ಹೋದ ತಕ್ಷಣ ಅವರು ಇಲ್ಲ, ಈತನೇ ಸೂಕ್ತವಾದ ವ್ಯಕ್ತಿ ಅಂತ ಹೇಳಿ ನನಗೆ ಅವರು ಟ್ರಾನ್ಸ್ಫರ್ ಮಾಡಿದ್ರು. ಸೊ ಐ ಬಿಕೇಮ್ ದ ಸ್ಪೋರ್ಟ್ಸ್ ಟೀಚರ್ ಈ 1966 ಓನ್ಲಿ. 3 ತಿಂಗಳು ಆದ ತಕ್ಷಣ ನನಗೆ ಸ್ಪೋರ್ಟ್ಸ್ ಸೆಕ್ರೆಟರಿ ಮಾಡಿಬಿಟ್ರು. ಯಾಕಂದ್ರೆ ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇದ್ದೆ. ಆ ಬ್ಯಾಂಗ್ಳೂರ್ ಹೈಸ್ಕೂಲ್ ಇಸ್ ನೋನ್ ಫಾರ್ ಕ್ರಿಕೆಟ್. ಸೊ ನಾನು ಯಾವಾಗ ಅದು ಆಡ್ತಿದ್ದೋ ನನಗೆ ಅದನ್ನ ಬಿಟ್ಕೊಟ್ಬಿಟ್ರು. ಹೀಗಾಗಿ ನಾನು ಅಲ್ಲಿ ಸ್ಪೋರ್ಟ್ಸ್ ಸೆಕ್ರೆಟರಿ 73-74ವರೆಗೂ ನಾನು ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿದ್ದೆ. ಅಂಡ್ ತುಂಬಾ ಸ್ಟ್ರಾಂಗ್ ಟೀಮ್ ಅಲ್ವಾ ಸರ್ ಬ್ಯಾಂಗ್ಳೂರ್ ಹೈಸ್ಕೂಲ್ ಟೀಮ್ ಅಂದರೆ ಇಂಡಿಯನ್ ಟೀಮು. ಬ್ಯಾಂಗ್ಳೂರ್ ಹೈಸ್ಕೂಲ್ ಟೀಮಲ್ಲಿ ಇಂಡಿಯನ್ ಟೀಮ್ ಅಷ್ಟೇ ಅಲ್ಲ, ಡಿಸಿಪ್ಲಿನ್ಗೆ ಪಡ್ಕಿ. ಇವನ್ ಟುಡೇ ಬ್ರಿಜೇಶ್ ಪಟೇಲ್ ನಮ್ಮ ಶಾಲೆಗೆ ಬರೋ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಂದು ಡಿಸಿಪ್ಲಿನ್ ಅಲ್ಲಿ ಕಟೋನಿಯನ್ ಶೀಲ್ಡ್ ಅಂತ ಕ್ರಿಕೆಟ್ ಟೂರ್ನಮೆಂಟ್ ಮಾಡೋರು, ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು ನಾವು. ಅದು ಜೂನ್-ಜುಲೈಯಲ್ಲಿ ಮುಗಿದು ಹೋಗೋದು. ಅಲ್ಲಿ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಮ ಹುಡುಗರ ಡಿಸಿಪ್ಲಿನ್ನ ನೋಡಿಕೊಂಡು ಬಿಷಪ್ ಕಾಟನ್ ಅವರು ನಮ್ಮ ಕ್ಯಾಪ್ಟನ್ಗೆ ಒಂದು ಬ್ಯಾಟನ್ನು ಪ್ರೆಸೆಂಟ್ ಮಾಡಿದ್ರು. ದೋ ವಿ ಲಾಸ್ಟ್ ದ ಗೇಮ್. ವಿ ಲಾಸ್ಟ್ ದ ಗೇಮ್ ಆನ್ ಅಕೌಂಟ್ ಆಫ್ ಬ್ರಿಜೇಶ್ ಸ್ಕೋರಿಂಗ್ ಅ ಸೆಂಚುರಿ. 7 ಡೌನೋ 6 ಡೌನೋ ಬಂದರು. ನಾನು ಇನ್ನೂ ಬಂದು ಬೇಜಾರು ಮಾಡಿಕೊಂಡೆ. ನಮಗೆ ಲಕ್ಷ್ಮೀನಾರಾಯಣರಾವ್ ವೆರಿ ಗುಡ್ ಸ್ಪೋರ್ಟ್ಸ್ಮನ್, ಅವರೇ ಒಳ್ಳೆ ಸ್ಪೋರ್ಟ್ಸ್ಮನ್. ನಾನು ಸೋತ್ಕೊಂಡು ಬಂದು ಅಂತ ಹೇಳಿದ್ರೆ ನಂಗೆ ಬೈಯೋರು, ಕೋಪ ಮಾಡ್ಕೊಳ್ಳೋರು, ನನ್ನ ಜೊತೆ ಮಾತಾಡ್ತಾ ಇತ್ತಿಲ್ಲ. ನಾನು ಸ್ಪೋರ್ಟ್ಸ್ ಮೇಲೆ ಬಂದು ಕೂತ್ಕೊಂಡಿದ್ದೀನಿ. ಬ್ರಿಜೇಶ್ ಪಟೇಲು ಆ ಡ್ರೆಸ್ಸಲ್ಲೇ, ಇನ್ನೂ ಡ್ರೆಸ್ಸನ್ನು ಕಳಚೇ ಇಲ್ಲ, ಹಾಗೆ ಬಂದು ಐ ವಾಂಟ್ ಟು ಜಾಯ್ನ್ ಯುವರ್ ಸ್ಕೂಲ್ ಅಂದ. ಆನ್ ಅಕೌಂಟ್ ಆಫ್ ದ ಡಿಸಿಪ್ಲಿನ್ ದಟ್ ವಿ ಜಸ್ಟ್ ಎಕ್ಸಿಬಿಟೆಡ್, ಆನ್ ಅಕೌಂಟ್ ಆಫ್ ವಿಚ್ ವಿ ಗಾಟ್ ದಟ್ ಪ್ರೈಸ್. ನಾನು ನಿಮ್ಮ ಶಾಲೆಗೆ ಬರಬೇಕು ಸರ್, ಸೇರ್ಕೋಬೇಕು ಸರ್. ಐ ಟುಕ್ ಹಿಮ್ ಟು ದ ದೆನ್ ಹೆಡ್ ಮಾಸ್ಟರ್ ಲಕ್ಷ್ಮೀನಾರಾಯಣರಾವ್, ಹೂ ರಿಜೆಕ್ಟೆಡ್, ಟೋಟಲ್ ರಿಜೆಕ್ಟೆಡ್. ಯಾಕೆ?
ಆನ್ ಅಕೌಂಟ್ ಆಫ್ ದಟ್ ಕೋಪ ಹಿ ವಾಸ್ ಹ್ಯಾವಿಂಗ್. ನಾವು ಸೋತ್ ಬಂದುಬಿಟ್ಟಿದ್ದೀನಿ. ಹೋಗ್ರಿ ಏನು ಸರ್ ಮಿಸ್ಟೇಕ್ ಮಾಡ್ಕೊಬೇಡಿ ದಯವಿಟ್ಟು, ನಾವು ಸೋತಿದ್ದು ಆನ್ ಅಕೌಂಟ್ ಆಫ್ ಈ ಸ್ಕೋರಿಂಗ್ ಸೆಂಚುರಿ. ಆಯ್ತು ಅವಳು ಕೇರ್ ಐ ಸೇ ಐ ಆಮ್ ಜಸ್ಟ್ ಗಿವಿಂಗ್ ಯು ಸೀಟ್ ಆನ್ ಅಕೌಂಟ್ ಆಫ್ BVN ರೆಕಮೆಂಡಿಂಗ್ ಯು, ಐ ಮಸ್ಟ್ ಬಿಹೇವ್ ವೆಲ್. ನೋಡಿ ಅವ್ರನ್ನ ಭಾಳ ಸ್ಟ್ರಿಕ್ಟ್ ಮ್ಯಾನ್. ಅವ್ನು ಹಿಟ್ಲರ್ ಅಂತ ಕರೆಯೋರು, ಲಕ್ಷ್ಮೀನಾರಾಯಣ ಅವ್ರನ್ನ ಹಿಟ್ಲರ್ ಅಂತ ಕರೆಯೋರು. ಗೊತ್ತಾಯ್ತಾ? ಆಲ್ ರೈಟ್ ಅಂಥೇಳಿ ಅವನು ಅದೇ ವರ್ಷ ಇದಕ್ಕೆ ಸ್ಟೇಟ್ ಸ್ಕೂಲ್ 11ಗೆ 11 ಪ್ಲೇಯರ್ಸಲ್ಲಿ 7 ಜನ ಫ್ರಮ್ ಬ್ಯಾಂಗ್ಳೂರ್ ಹೈಸ್ಕೂಲ್. ಕ್ಯಾಪ್ಟನ್ ಇಸ್ ಪಡ್ಕಿ, ವೈಸ್ ಕ್ಯಾಪ್ಟನ್ ಇಸ್ ಬ್ರಿಜೇಶ್ ಪಟೇಲ್. ದ ನೆಕ್ಸ್ಟ್ ಇಯರ್ ಬ್ರಿಜೇಶ್ ಪಟೇಲ್ ಬಿಕೇಮ್ ದಿ ಕ್ಯಾಪ್ಟನ್ ಆಫ್ ಸ್ಟೇಟ್ ಸ್ಕೂಲ್ ಟೀಮ್. ನಮ್ಮ ಇದಕ್ಕೆ 9th ಬಂದು ಸೇರಿಕೊಂಡಿದ್ದು. 10th ಹೀ ಬಿಕೇಮ್ ದಿ ಕ್ಯಾಪ್ಟನ್ ಆಫ್ ದ ಸ್ಟೇಟ್ ಸ್ಕೂಲ್ 11. ಅಂಥ ಸ್ಕೂಲ್ ರೀ ಅದು. ಔಟ್ ಆಫ್ 11, 7 ಫ್ರಮ್ ಬ್ಯಾಂಗ್ಳೂರ್ ಹೈಸ್ಕೂಲ್ ಅಂತ ಅರ್ಥ ಮಾಡ್ಕೋಬೇಕು ನೀವು. ವಾಟ್ ಈಸ್ ಬ್ಯಾಂಗ್ಳೂರ್ ಹೈಸ್ಕೂಲ್ ಅಂತ. ಅಂಥ ಸ್ಕೂಲು. ಸ್ಪೋರ್ಟ್ಸ್ ಅಂದರೆ ಆಗೋಯ್ತು. ಖೋಖೋ ಎಂಥ ಒಳ್ಳೆ ಪ್ಲೇಸ್ ಇದ್ದು. ಬ್ಯಾಸ್ಕೆಟ್ಬಾಲು ಬಾಬು ನ್ಯಾಷನಲ್ ಪ್ಲೇಯರು. ಹಿ ಬಿಕೇಮ್ ನ್ಯಾಷನಲ್ ಪ್ಲೇಯರ್ ಬಾಬು ಅಂತ, ಬ್ಯಾಸ್ಕೆಟ್ಬಾಲ್ ಪ್ಲೇಯರು. ಎಂತೆಂಥವ್ರು ಟೇಬಲ್ ಟೆನ್ನಿಸಲ್ಲಿ ಮಕ್ಸದ್ ಅಹಮದ್ ಅನ್ಸಾರಿ ಅಂತ, ಅವನೇ ಎಲ್ಲ ಒಳ್ಳೊಳ್ಳೆ ಪ್ಲೇಸು ಚಾಂಪಿಯನ್ಸು, ಜೂನಿಯರ್ ಚಾಂಪಿಯನ್, ಸೀನಿಯರ್ ಚಾಂಪಿಯನ್ ನಮ್ಮಲ್ಲೇ ಇದ್ದಿದ್ದು ಟೇಬಲ್ ಟೆನ್ನಿಸು. ಹೀಗಾಗಿ ಬ್ಯಾಂಗ್ಳೂರ್ ಹೈಸ್ಕೂಲೇ ನಾಟ್ ಓನ್ಲಿ ಸ್ಪೋರ್ಟ್ಸ್, ಅಕಾಡೆಮಿಕ್ಸಲ್ಲೂ ಚೆನ್ನಾಗಿತ್ತು, ಸ್ಪೋರ್ಟ್ಸಲ್ಲೂ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಅವಾಗಲೇ ನಾವು ಮಾತಾಡ್ತಿದ್ವಿ ಅಬೌಟ್ ನಿಮ್ಮ ಚಾಕ್ ಪೀಸ್ ಎಸೆಯೋ ಟೆಕ್ನಿಕ್. ಅದಕ್ಕೂ ನೀವು ಕ್ರೆಡಿಟ್ಸ್ನ ಕ್ರಿಕೆಟ್ಗೆ ಕೊಡ್ತೀರಾ? ಹೌದು, ಬಟ್ ನ್ಯಾಚುರಲ್. ಕಾರಣ ಏನಪ್ಪ ಅಂತ ಹೇಳಿದ್ರೆ ಐ ಯೂಸ್ ಟು ಶೈ ಅಲ್ಲ, ಶೈ ಮಾಡೋ ಕರೆಕ್ಟಾಗಿ ವಿಕೆಟ್ ಬೀಳೋದು. ನಾನು ಶೈಯಿಂಗಲ್ಲಿ ನಾನು ಚಾಂಪಿಯನೇ. ಐ ಟೆಲ್ ಯು ಟುಡೇ ನಮ್ಮ ಹುಡುಗರು ಹೇಳ್ಕೊಡ್ತೀನಿ ಅದನ್ನು. ಕಾರಣ ಏನಪ್ಪ ಅಂತ ನಾನು ವೆಸ್ಟ್ ಇಂಡೀಸಲ್ಲಿ ಅದು ನೋಡಿದ್ದೆ. ವೆಸ್ಟ್ ಇಂಡೀಸ್ ಟೀಮ್ ಬಂದಾಗ ಅವ್ರು ಹೇಗೆ ಅಂತ, ಅವರು ರನ್ನಿಂಗ್ ಮಾಡೋರು, ಸೆಂಟ್ರಲ್ ಒಂದು ವಿಕೆಟ್ ಇಟ್ಕೊಂಡಿರೋರು, ಸೆಂಟ್ರಲ್ ಇದರಲ್ಲಿ ಅವರು ರನ್ನಿಂಗ್ ಮಾಡ್ಬೇಕಾದ್ರೆ ಎಲ್ಲ ಬಾಲ್ ಇಟ್ಕೊಂಡಿರೋ, ಒಬ್ಬವನ ಬಾಲ್ ಎಸೆಯುವ ಆ ಒಂದು ಸಿಂಗಲ್ ವಿಕೆಟ್ ಹೋಗಿ ಬೀಳಬೇಕು. ಅಂಥ ಒಳ್ಳೆ ವೆಸ್ಟ್ ಇಂಡೀಸ್ ಟೀಮ್ ಅವಾಗಿದ್ದಿದ್ದು ಆ ಥರ. ಹೀಗಾಗಿ ನಾನು ಅಫ್ಕೋರ್ಸ್ ಐ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಆಲ್ ದೀಸ್ ಥಿಂಗ್ಸ್ ದೇರ್.